ನನ್ನ ಮಗಳು ಕಂಡೀಷನ್ ಹೆಂಗಿದೆ ಇವಾಗ? ತುಂಬ ಕ್ರಿಟಿಕಲ್ ಆಗಿದೆಯಮ್ಮ. ಅದು ಅಲ್ಲದೆ ಆಕ್ಸಿಡೆಂಟ್ ಆಗಿ 2 ಅವರ್ ಆದಮೇಲೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಸ್ವಲ್ಪ ಬೇಗ ಕರ್ಕೊಂಬಂದಿದ್ದೀರಿ, ಒಂದು 80% ಉಳಿಸ್ಕೊಳ್ಳೋಂಥ ಚಾನ್ಸಸ್ ಇತ್ತು. ಬಟ್ ಇವಾಗ ನೋ ಚಾನ್ಸ್. ಇನ್ನು ಅರ್ಧ ಗಂಟೆಯಲ್ಲಿ ಇವ್ರಿಗೆ ಪ್ರಜ್ಞೆ ಬಂದರೆ ಉಳಿತಾರೆ, ಇಲ್ಲ ಅಂದರೆ ಏನು ಹೇಳೋಕ್ಕಾಗಲ್ಲ ನಾವು. ಅಯ್ಯೋ ಡಾಕ್ಟ್ರೆ, ಹಂಗೆ ಹೇಳ್ಬೇಡ್ರಿ ಡಾಕ್ಟ್ರೆ. ಎಷ್ಟಾನ ಖರ್ಚಾಗಲಿ ಏನಾದರೂ ಆಗಲಿ ಡಾಕ್ಟ್ರೆ, ನನ್ನ ಮಗಳನ್ನ ಉಳಿಸ್ಕೊಡ್ರಿ ಡಾಕ್ಟ್ರೆ. ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದೀವಮ್ಮ. ಇದ್ರ ಮೇಲೆ ಭಗವಂತನ ಇಚ್ಛೆ. ನಂದಿನಿ, ಏನು ಮಾಡ್ಕೊಂಡ್ಬಿಟ್ಟೆ ನೀನು? ಒಬ್ಬಳೆ ಮಗಳು ಅಂತೇಳಿ ಮುದ್ದು ಮಾಡಿ ಸಾಕಿ ಇಂಥ ಗತಿ ತಂದಿಟ್ಕೊಂಡ್ಬಿಟ್ಟಲ್ಲೇ. ಏನ್ರಿ ಡಾಕ್ಟ್ರ್ ಹಿಂಗೆ ಹೇಳೋಗ್ಬಿಟ್ರು? ಇನ್ನು ಅರ್ಧ ಗಂಟೆಗೆ ಪ್ರಜ್ಞೆ ಬಂದಿಲ್ಲ ಅಂದರೆ ಇವಳು ಉಳಿಯಲ್ ಬಂತಲ್ರಿ. ಯಾಕೆ ಹೇಳ್ತಾ ಇದೆಯಾ ನೀನು? ಹಾಂ, ಸತ್ರೆ ಸಾಯ್ಲಿ ಬಿಡು. ಇಂಥ ಮಕ್ಳು ಇರೋದಕ್ಕಿಂತ ಸಾಯೋದೇ ಮೇಲು. ಏನೋ ದೊಡ್ಡದಾಗಿ ಕಿಸ್ತು ಗುಡ್ಡೆ ಹಾಕ್ತೀನಿ ಅಂತ ಓದ್ಲು. ಹಾಂ, ಹೋಗಿದ ತಕ್ಕನಾಗಿ ಬದುಕಿ ಬಾಳಿ ತೋರಿಸಿದ್ಲ ಇವಳು. ಇನ್ನೊಬ್ರು ಮನೆ ಹೆಣ್ಮಕ್ಳು ಜೀವನ ಹಾಳು ಮಾಡಕ್ಕೆ ಹೋದ್ರೆ ದೇವ್ರು ಸುಮ್ಮನೆ ಬಿಡ್ತಾನ? ಅದಕ್ಕೆ ಅವಳಿಗಿಂತ ಶಿಕ್ಷೆ ಕೊಟ್ಟಿರೋದವನು. ಎಷ್ಟು ಹೇಳಿದ್ವಿ, ಬೇಡ ಬೇಡ, ಇಂಥ ಕಚಡ ಕೆಲಸ ಮಾಡಬೇಡ ಅಂತ ಎಷ್ಟು ಹೇಳಿದ್ರು ಕೇಳಿದ್ಲ ಇವಳು? ಬಂಗಾರದಂಥ ಜೀವನನ ಬಿಟ್ಟು ಕೊಚ್ಚೆನ ಹುಡಿಕೊಂಡೋದ್ಲು. ಎಲ್ಲ ನೋಡ್ತಿರೋ ದೇವ್ರು ಸುಮ್ಮನೆ ಬಿಡ್ತಾನ? ಇವಳು ಅಲ್ಲೇ ಸಾಯ್ಬೇಕಾಗಿತ್ತು. ಆಸ್ಪತ್ರೆಗೆ ತಂದು ಹಾಕತಕ್ಕನೋ ಬದುಕೋಳಲ್ವಾ ಇವಳು ಅದೃಷ್ಟ. ಇವಳು ಆಡಿದ್ದು ಆಟಗಳು ಒಂದಾ ಎರಡ? ಕಂಡೋರ್ ಮನೆ ಹಾಳು ಮಾಡಕ್ಕೆ ಹೋಗಿದ್ದಲ್ದೇನೆ ಎತ್ತೋರೊಟ್ಟೆನೂ ಉರ್ಸ್ಬಿಟ್ಲು. ಬಂಗಾರದಂಥ ಜೀವನನ ಬಿಟ್ಬಿಟ್ಟು ಅಳಿಯಂದ್ರು ಮನಸ್ಸು ನೋಯಿಸ್ಬಿಟ್ಲು. ಎಂಥ ಅಳಿಯಂದ್ರು ದೇವ್ರಂತ ಅಳಿಯಂದ್ರನ್ನ ಕಳ್ಕೊಂಬಿಟ್ಲು. ಅವ್ರ ಶಾಪ ಎಲ್ಲ ಸುಮ್ಮನೆ ಬಿಡ್ತತೇನೆ? ಸಾಯ್ಲಿ ಬಿಡು. ಇಂಥವಳಿದ್ರೆ ಇನ್ನ ಸಾಯೋವರೆಗೂ ನಾವು ಹಿಂಗೆ ನೋವು ತಿಂಬದೆ. 1-2 ದಿನ ಕಣ್ಣೀರು ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಡೋಣ. ಏನ್ರಿ ಇಂಥ ಸಾಯೋ ಸಮಯದಾಗೂ ಎತ್ತ ಮಗಳಿಗೆ ಶಾಪ ಆಗ್ತಿರಲ್ರಿ ನೀವು? ತಂದೆನೇದ್ರಿ ನೀವು? ಏನು ಕಮ್ಮಿ ಮಾಡಿದ್ವಿ ನಾವು? ಇಷ್ಟು ವರ್ಷ ಇವಳಿಗೆ ಎತ್ತು ಒತ್ತು ಸಾಕಿ ಬಂಗಾರದಂಗೆ ಜೀವನ ಕಟ್ಕೊಟ್ರೆ ಕೊನೆಗೆ ಇವಳು ನಮಗೆ ಕೊಟ್ಟಿದ್ದೇನು? ಸುಖ ಸಂತೋಷ ಕೊಡ್ಲಿಲ್ಲ, ಇರಕ್ ನೆಮ್ಮದಿ ಕೊಡ್ಲಿಲ್ಲ. ಕೊನೆ ಕೊಟ್ಟೋಗಿದ್ ನೋಡಿ ಹೆಂಗೆ ಕಣ್ಣೀರು ಹಾಕೊಂಡು ಸಾಯ್ರಿ ಅಂತ ಬಿಟ್ಟೋದ್ಲು ಎಲ್ಲಾನು. ಸಾಲದಕ್ಕೆ ಊರಾಗೆಲ್ಲ ತಲೆ ಎತ್ಕೊಂಡು ತಿರ್ಗಾಕಾಗ್ಲಿಲ್ಲ ನಾವು. ನಮ್ಮ ಮರ್ಯಾದೆ ಎಲ್ಲ ತೆಗೆದ್ಬಿಟ್ಲು. ಇನ್ನೇನು ಬೇಕು? ಸಾಕ ನಿನಗೆ? ಇವಳಿದ್ದ ಇನ್ನ ಏನು ಅನ್ಭವಿಸ್ಬೇಕಂತಿದ್ಯಾ ನೀನು? ನಂದಿನಿ, ನಿಮ್ಮ ಅಪ್ಪ ಅಮ್ಮ ಬಂದಿದ್ದೀವಿ, ಕಣ್ ಬಿಡಮ್ಮ, ಮಾತಾಡು ನಂದಿನಿ. ರೀ, ಅಳಿಯಂದ್ರಿಗೆ ಫೋನ್ ಮಾಡ್ರಿ, ಒಂದ್ಸರಿ ಬಂದು ಮಕ್ಕ ನೋಡ್ಲಿ. ಅವಾಗಾದ್ರೂ ಇವಳಿಗೆ ಏನಾದರೂ ಎಚ್ಚರ ಆದರೂ ಆಗ್ಬೋದು. ಫೋನ್ ಮಾಡಿ ಹೇಳ್ರಿ. ಬುದ್ಧಿ ಐತೇನೆ ನಿನಗೆ? ನನಗಿನ್ನರವಷ್ಟು ಮಾನ ಮರ್ಯಾದೆ ಅನ್ನೋದು ಐತೆ? ಅಷ್ಟೆಲ್ಲ ಜಗಳ ಮಾಡ್ಕೊಂಡು ಅವಮಾನ ಮಾಡಿ ಡಿವೋರ್ಸ್ ಪೇಪರ್ ಕೊಟ್ಟೋದ್ಮೇಲೆ ಇನ್ನೇನೆ ಅವ್ರಿಗೆ ಫೋನ್ ಮಾಡ್ಕರಿಯೋದು? ಫೋನ್ ಮಾಡಿ ಹೇಳಿದ್ರು ತಾನೇ ಮರ್ಯಾದೆ ಇರುತ್ತಾ ನಮಗೆ? ಇಷ್ಟಕ್ಕೂ ಇವಳು ಬದುಕವಳಿ ಅಂತಂದ್ರೆ ನಮ್ಮ ಜೊತೆಗೆ ನಿರ್ತಾಳ ಇವಳು? ಕಂಡ್ಕೊಂಡವರಿಂದ ಹೋಗೋಳು ಇವಳು. ಸತ್ರೆ ಎತ್ತಿರೋ ತಪ್ಪಿಗೆ ನಾನೇ ಸಂಸ್ಕಾರ ಮಾಡ್ಬಿಡ್ತೀನಿ. ಕಣ್ಣೀರು ಹಾಕ್ಬೇಡ ನೀನು, ಸುಮ್ಮನೆ ಇದ್ಬಿಡು. ರೀ, ಹಂಗೆಲ್ಲ ಮಾತಾಡಬೇಡ್ರಿ. ಕೊನೆದಾಗ ಒಂದ್ಸರಿ ಬಂದು ಮುಖ ನೋಡ್ಲಿರಿ. ಫೋನ್ ಮಾಡ್ರಿ, ಅಳಿಯಂದ್ರಿಗೆ ಬರಲಿ. ಯಾಕ್ರಿ ಸುಮ್ಮನೆ ನಿಂತಿದ್ದೀರಾ? ನಿಮ್ಮ ಕಾಲಿಗೆ ಬೀಳ್ತೀನಿ ರೀ. ಅವ್ರು ಬರ್ತಾರೋ ಬಿಡ್ತಾರೋ ಒಂದು ಮಾತು ಹೇಳ್ರಿ. ಅಂಕಲ್, ಕಿರಣ ನೋಡು ಹೆಂಗ್ ಬಿತ್ಕೊಂಡವಳೆ. ನೋಡಪ್ಪ ನೋಡು ಹೆಂಗ್ ಬಿತ್ಕೊಂಡವಳು ನೋಡು ಇವಳು. ಅಲ್ಲ ಅಂಕಲ್, ಯಾವಾಗ ಆಕ್ಸಿಡೆಂಟ್ ಆಯಿತು? ನಿನ್ನೆ ಮಧ್ಯಾಹ್ನ ಆಟನ ಟಂಪನ ಆಕ್ಸಿಡೆಂಟ್ ಆಗಿದೆ. ರೋಡ್ ಕ್ರಾಸ್ ಮಾಡೋಕೆ ಹೋಗಿ ಹೊಡೆದಿರೋದಂತೆ. ಹೊಡೆದ್ಬಿಟ್ಟು ಸುಮ್ಮನೆ ಹೊರಟೋಗ್ಬಿಟ್ಟಿದ್ದಾನೆ. ಅಟ್ಲೀಸ್ಟು ಆಸ್ಪತ್ರೆಗೆ ತಂದು ಅಡ್ಮಿಟ್ ಮಾಡಬೇಕಲ್ವ ಅವಳನ್ನ? ಜನ ಇಲ್ದಿರೋ ಜಾಗ, ಯಾವಾಗಲೂ ಯಾರೋ ನೋಡ್ಕೊಂಡು 2 ಅವರ್ ಬಿಟ್ಟು ತಗೊಬಂದು ಅಡ್ಮಿಟ್ ಮಾಡೋರೆ. ತಲೆಗೆ ಬ್ಲಡ್ ಎಲ್ಲ ಬ್ಲ್ಯಾಕ್ ಆಗ್ಬಿಟ್ಟೈತೆ, ಉಳಿಯೋಕ್ಕಾಗಲ್ಲ. ಇನ್ನು ಅರ್ಧ ಗಂಟೆಗೆ ಪ್ರಜ್ಞೆ ಬಂದರೆ ಉಳಿಸ್ಕೋಬೋದು ಹೆಂಗೋ ಮಾಡಿ, ಇಲ್ಲಾಂದರೆ ಆಗಲ್ಲ ಅಂತ ಹೇಳೋಗವ್ರೆ ಡಾಕ್ಟ್ರು. ಏನು ಹೇಳೋಕ್ಕಾಗಲ್ಲ ಅಂತ ಹೇಳ್ತವ್ರೆ ಕಣೋ. ನಿನ್ನೆ ಮಧ್ಯಾಹ್ನ ನಾವಿನ್ನೂ ಮಾತಾಡ್ಸ್ಕೊಂಡು ಹೋಗಿದ್ವಿ ಅಂಕಲ್. ಬಸ್ ಸ್ಟ್ಯಾಂಡಲ್ಲೇ ಇದ್ಲು. ನಾವು ನಮ್ಮ ಫ್ರೆಂಡು ಮಾತಾಡ್ಸ್ಕೊಂಡು ಹೋಗಿದ್ದೀವಿ. ಹೌದಾ ಕಿರಣ? ಏನು ಹೇಳಿದ್ಲಪ್ಪ? ಇತ್ತೀಚೆಗೆ ಯಾವ್ದೋ ಕಂಪ್ನಿಗೆ ಕೆಲ್ಸಕ್ಕೆ ಬೇರೆ ಸೇರ್ಕೊಂಡಿದ್ಲಂತೆ. ನಮ್ಮ ಆಫೀಸ್ಗೆ ಬಂದು ಕೆಲ್ಸಕ್ಕೆ ಸೇರ್ಕೊಂಡಿದ್ಲು ಆಂಟಿ. ಒಂದು 20 ದಿವಸದಿಂದ ಕೆಲಸ ಮಾಡ್ತಾ ಇದ್ದು. ನೋಡಿದ್ರೆ ಇವಾಗ ಹಿಂಗೆ ಮಾಡ್ಕೊಂಡಿದ್ದಾಳೆ. ಈ ವಿಷಯನ ನನಗೆ ಯಾಕೆ ಹೇಳಲಿಲ್ಲ ಕಿರಣ್ ನೀನು? ಅಲ್ಲ ಅಂಕಲ್, ನೀವಾಗೆ ಮನೆಯಿಂದ ಆಚೆ ಹಾಕಿದ್ದೀರಾ. ಅವಳ ಜೀವನ ಅವಳಿಷ್ಟ ಅಂತ ನೀವೇ ಬಿಟ್ಟಿರ್ಬೇಕಾದ್ರೆ ಇಂಥ ವಿಷಯಗಳನ್ನೆಲ್ಲ ತಂದು ನಾನು ಹೇಗೆ ಹೇಳಿ ನಿಮಗೆ? ಹೇಳಿ, ಹೇಳಿದ್ರು ತಾನೇ ಏನು ಮಾಡ್ತಿದ್ರಿ? ನೀವು ಹೇಳಿದ್ರು ತಾನೇ ಅವಳು ನಿಮ್ಮ ಮಾತು ಕೇಳ್ತಾ ಇದ್ಲಾ? ನೋಡು ಕಿರಣ್, ಎಷ್ಟು ಹೇಳಿದ್ವಿ ಕಣೋ, ಬೇಡ ಬೇಡ ಇಂಥ ಮನೆ ಹಾಳು ಕೆಲಸ ಮಾಡಬೇಡ ಅಂತ. ಎಷ್ಟು ಹೇಳಿದ್ರು ಕೇಳ್ದೇನೆ ನೋಡಿ ಇಂಥ ಗತಿ ತಗೊಂಬಂದು ಇಟ್ಕೊಂಡ್ಬಿಟ್ಲು. ಪ್ರತಿದಿನ ನಾನು ಬುದ್ಧಿ ಹೇಳ್ತಿದ್ದೆ ಅಂಕಲ್, ಕೊನೆಗೂ ಇವಳು ಬುದ್ಧಿ ಮಾತ್ರ ಬಿಟ್ಟಿರಲಿಲ್ಲ. ನಿನ್ನೆ ಹೇಳಿದ್ದು ಅವಳು ಅದೇ ಮಾತು. ಏನೇ ಆದರೂ ಕೂಡ ಸೂರ್ಯನ ನೆಮ್ಮದಿಯಾಗಿರೋಕೆ ನಾನು ಬಿಡೋದಿಲ್ಲ, ಅವನ ಜೀವನ ಹಾಳು ಮಾಡೇ ಮಾಡ್ತೀನಿ ಅಂತ ಹೇಳಿದ್ಲು. ಅವಾಗಲೂ ಕೂಡ ನಾನು ಬೈದು ಬುದ್ಧಿ ಹೇಳ್ಬಿಟ್ಟು ಹೋದೆ ಅಂಕಲ್. ನೋಡಿದ್ರೆ ಇವತ್ತು ಈ ಥರ ಆಗಿಬಿಟ್ಟಿದೆ. ಎತ್ತು ತಂದೆ ತಾಯಿ ಮಾತೆ ಕೇಳ್ದಿರೋ ಇನ್ನು 3ನೇವ್ರ ಮಾತು ಕೇಳ್ತಾರೇನಪ್ಪ? ಡಾಕ್ಟರ್ ಹತ್ರ ಮಾತಾಡಿದ್ದೀರಾ ಅಂಕಲ್? ಹೇಗಾದರೂ ಮಾಡಿ ಉಳ್ಸೋಕೆ ಪ್ರಯತ್ನ ಪಡಿ ಅಂತ ಹೇಳಿ. ಎಲ್ಲ ಹೇಳಿದಾಗೈತಪ್ಪ. ನೆನ್ನೆಗಿದ್ದನೂ ಇಲ್ಲೇ ಇದ್ದೀವಿ. ಬ್ಲಡ್ ಬ್ಲಾಕ್ ಆಗಿರೋದ್ರಿಂದ ಉಳಿಸ್ಕೊಳ್ಳೋ ಚಾನ್ಸಸ್ ಕಡಿಮೆ ಇದೆ ಅಂತ ಹೇಳೋರೆ. ಇನ್ನೇನು ಹೇಳೋಕ್ಕಾಗಲ್ಲ ಅಂತಲೇ ಹೇಳ್ಬಿಟ್ಟು ಹೋಗೋರೆ ಕಣೋ. ಅಂದರೆ ಅದರ ಅರ್ಥ ಇನ್ನೇನು ಹೇಳು? ಇವಳು ಉಳಿಯಲ್ಲ ಅಂತಲೇ ಅರ್ಥ. ಅವ್ರ ಯಜಮಾನ್ರಿಗೆ ಒಂದು ಫೋನ್ ಮಾಡಿ ಅಂಕಲ್, ಬಂದು ನೋಡಲಿ. ಫೋನ್ ಮಾಡಿ ಹೇಳಿದ್ರೆ ನಮಗೆ ಮರ್ಯಾದೆ ಇರ್ತದೆ ಕಿರಣ, ನೀನೇ ಹೇಳು. ಇಂಥ ಮಗಳನ್ನ ಕೊಟ್ಬಿಟ್ಟು ನಮ್ಮ ಜೀವನ ಹಾಳು ಮಾಡಿ ನಮಗೆ ಮೋಸ ಮಾಡಿಬಿಟ್ರು ಅಂತೇಳಿ ಮೊನ್ನೆನೇ ಪೇಪರ್ ಮಕ್ಕದ ಮೇಲೆ ಬಿಸಾಕಿ ಅವಮಾನ ಮಾಡಿಬಿಟ್ಟು ಹೋದ ಅವನು. ಎಂಥ ಒಳ್ಳೆ ಮನುಷ್ಯನಪ್ಪ ಯಪ್ಪ.
ಅಂತ ಗಂಡನ ಕಳ್ಕೊಂಡ್ಬಿಟ್ಲು ಇವಳು, ಮನೆ ಹಾಳಿ ಇವಳು, ಒಳ್ಳೆಯವಳಲ್ಲ ಇವಳು. ಎತ್ತಿರೋ ಮಗಳು ಅಂತಲೂ ನೋಡ್ದೆ ಹೇಳ್ತಾ ಇದ್ದೀನಿ ನೋಡಿ ಇವತ್ತು. ಏನು ಸಿಕ್ತು ಇವಾಗ ಇವಳು ಅವನ ಹಿಂದೆ ಹೋಗಿದ್ದಕ್ಕೆ ಹೇಳು? ಏನೋ ಹೊಡೆದು ಬಡ್ದು ಬುದ್ಧಿ ಹೇಳೋಣ ಅನ್ನೋದಕ್ಕೆ ಸಣ್ಣ ಮಕ್ಕಳೇನಪ್ಪ, ಸಣ್ಣ ಮಕ್ಕಳ ಹೇಳು? ಮದುವೆ ಮಾಡ್ಕೊಂಡು ಇನ್ನೇನು ಲೈಫ್ ಸೆಟ್ಲ್ ಆಗಬೇಕು ಅನ್ನೋವಾಗಿ ಇಂಥ ಕೆಲಸ ಮಾಡಿ ಇಟ್ಕೊಂಡವಳೆ. ಇಂಥ ಹಣೆ ಬರೀ ಏನು ಬೇಕಿತ್ತು ಇವಳಿಗೆ? ಹೋಗ್ಲಿ, ಫೋನ್ ನಂಬರ್ ಕೊಡಿ ಅಂಕಲ್, ನಾನು ಮಾತಾಡ್ತೀನಿ. ನಿನ್ನ ಕಾಲಿಗೆ ಬೀಳ್ತೀನಿ ಕಿರಣ, ಮೊದಲು ಆ ಕೆಲಸ ಮಾಡಪ್ಪ. ಬರ್ತಾರೋ ಬಿಡ್ತಾರೋ ಒಂದು ಮಾತು ವಿಷಯ ಮುಟ್ಸು. ತಾಳಿ ಕಟ್ಟಿರೋ ಗಂಡ ಬಂದು ಸಂಸ್ಕಾರನಾದರೂ ಮಾಡಲಿ. ಡಾಕ್ಟರ್, ಸಾರಿ, ಶೀ ಇಸ್ ಡೆತ್. ಹಲೋ ಅಳಿಯಂದ್ರೆ, ನಾನು ಗೌಡ್ರು ಮಾತಾಡ್ತಿರೋದು. ಹೇಳಿ ಅಳಿಯಂದ್ರೆ, ನಡಿಬಾರ್ದು ನಡೆದೋಗ್ಬಿಟ್ಟೈತೆ ಅಳಿಯಂದ್ರೆ. ನಂದಿನಿಗೆ ನೆನ್ನೆ ಆಕ್ಸಿಡೆಂಟ್ ಆಗಿದೆ ಅಳಿಯಂದ್ರೆ. ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ, ಡಾಕ್ಟ್ರು ಇವಾಗ ಬಂದು ಹೇಳಿದ್ರು ಉಳಿಸ್ಕೊಳಕ್ಕಾಗಲಿಲ್ಲ ಅಂತ. ಅದಕ್ಕೆ ನನಗೆ ಯಾಕೆ ಫೋನ್ ಮಾಡಿದ್ದೀರಾ ನೀವು? ಡಿವೋರ್ಸ್ ಕೊಟ್ಮೇಲೆ ನನಗೂ ಅವಳಿಗೂ ಗಂಡ ಹೆಂಡತಿ ಸಂಬಂಧ ಯಾವತ್ತೂ ಮುಗಿದೋಯ್ತು. ಸಂಬಂಧನೇ ಇಲ್ಲ ಅಂತ ಅಂದಮೇಲೆ ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಾ ಇದ್ದೀರಾ ನೀವು? ಹಂಗೆಲ್ಲ ಮಾತಾಡಬೇಡ್ರಿ ಹೇಳಿ ಅಂದರೆ, ತಪ್ಪಾಗಿದ್ದೇನೋ ನಿಜ. ಬಂದೊಂದ್ಸರಿ ಮುಖ ನೋಡಿ ಸಂಸ್ಕಾರ ಮಾಡೋಗ್ರಿ ಹೇಳಿ ಅಂದರೆ. ಏನೋ ನಾನು ಸಂಸ್ಕಾರ ಮಾಡಬೇಕಾ? ಕಟ್ಕೊಂಡಿರೋ ಗಂಡನ್ನ ಬಿಟ್ಟು ಯಾವನಿಂದೆ ನಾವು ಸಂಸಾರ ಮಾಡ್ತೀನಿ ಅಂತ ಹೋದ್ಲು, ಅವಾಗ ಈ ಮಾತು ಹೇಳೋಕ್ಕಾಗ್ದಿಲ್ವಾ ನೀವು ನಿಮ್ಮ ಮಗಳಿಗೆ? ಇಷ್ಟಕ್ಕೂ ನೀವೇನಂತ ಬುದ್ಧಿ ಕಲಿಸಿದ್ದೀರಾ ನಿಮ್ಮ ಮಗಳಿಗೆ? ಎತ್ತು ತಾಯಿ ತಂದೆ ಹೇಳೋ ಮಾತೆ ಕೇಳ್ದಿರೋಳು ಇನ್ನು ನೆನ್ನೆ ಮೊನ್ನೆ ಕಟ್ಕೊಂಡಿರೋ ಗಂಡನ ಮಾತು ಕೇಳ್ತಾಳ ಅವಳು. ಒಳ್ಳೆ ಸಂಸ್ಕಾರನೇ ಕಲಿಸಿದ್ರಿ ಬಿಡಿ ನಿಮ್ಮ ಮಗಳಿಗೆ. ಅದಕ್ಕೆ ಒಳ್ಳೆ ಸಾವು ಬಂದಿದೆ. ಎಲ್ಲ ಅದೇನೇನು ಮಾಡಬೇಕು ಎಲ್ಲನೂ ಯಾವನಿಂದನೋ ಹೋಗಿದ್ಲಲ್ಲ ಅವನ್ನೇ ಕರೆಸಿ ಸಂಸ್ಕಾರ ಮಾಡಿಸಿ. ತಾಳಿ ಕಟ್ಟಿರೋ ಗಂಡ ನೀವೇ ಇರಬೇಕಾದ್ರೆ ಬೇರೆ ಯಾರೋ ಹತ್ರನೋ ಹೆಂಗೆ ಸಂಸ್ಕಾರ ಮಾಡ್ಸೋಕ್ಕಾಗ್ತದೆ ಹೇಳಿ ಅಂದರೆ, ದಯವಿಟ್ಟು ಏನೇ ಆಗಿರಲಿ ಅವೆಲ್ಲ ಮಾತಾಡಬೇಡಿ. ಬಂದು ಒಂದ್ಸರಿ ಮುಖ ನೋಡಿ. ಅಲ್ಲ ಮಾವ, ಅವಳು ಡಿವೋರ್ಸ್ ಕೊಟ್ಟ ಮೇಲೂ ಇಷ್ಟು ದಿನ ಆದಮೇಲೂ ನಾನು ಹಂಗೆ ಇರೋದಕ್ಕೆ ನಾನು ನೀನು ಅಂದ್ಕೊಂಡಿದ್ದೀರಾ ನೀವು? ಹಾಂ, ಈಗ ಬೇರೆ ಮದುವೆ ಮಾಡ್ಕೊಂಡು ನಾನು ಫಾರಿನಲ್ಲಿ ಸೆಟ್ಲ್ ಆಗಿದ್ದೀನಿ. ಇಂಡಿಯಾಗೆ ನಾನು ಬರೋ ಡೌಟ್ ಇದೆ. ನಾನು ಮದುವೆ ಆಗೋ ಹುಡುಗಿ ಹತ್ರ ಎಲ್ಲ ವಿಷಯನೂ ಮಾತಾಡಿನೇ ನಾನು ಡಿವೋರ್ಸ್ ಆಗಿದೆ ಅಂತ ಹೇಳಿನೇ ಮದುವೆ ಮಾಡ್ಕೊಂಡಿರೋದು. ಅವಳು ನನ್ನ ಜೊತೆ ಚೆನ್ನಾಗಿದೆ, ಈಗ ನನ್ನ ಜೀವನ ಚೆನ್ನಾಗಿದೆ. ನಾನು ನೆಮ್ಮದಿ ಹಾಳು ಮಾಡೋದಕ್ಕೆ ಮತ್ತೆ ನೀವು ನನ್ನ ಲೈಫಲ್ಲಿ ಎಂಟ್ರಿ ಕೊಡಬೇಡಿ. ಯಾವತ್ತು ನಿಮ್ಮ ಮಗಳು ನನ್ನಿಂದ ದೂರ ಆದ್ಲೋ ಅವತ್ತೇ ಈ ಸಂಬಂಧನೂ ಕೂಡ ದೂರ ಆಗೋಯ್ತು. ಇನ್ಯಾವತ್ತೂ ನೀವು ನನಗೆ ಫೋನ್ ಮಾಡೋಕೆ ಹೋಗಬೇಡಿ. ಏನಾಯ್ತು ಅಂಕಲ್? ಏನು ಹೇಳಿದ್ರು? ಬರ್ತಾರಂತ? ಹೆಂಡತಿ ಆದವಳು ತನ್ನ ಗಂಡಿಗೇನೆ ಇಷ್ಟೆಲ್ಲ ಅವಮಾನ ಮಾಡಿದ್ಮೇಲೆ ಹೇಗೆ ಬರ್ತಾನೆ? ಬೇರೆ ಮದುವೆ ಮಾಡ್ಕೊಂಡು ಫಾರಿನಲ್ಲಿ ಸೆಟ್ಲ್ ಆಗಿದ್ದಾನಂತೆ. ಬರಲ್ಲ, ಇನ್ನು ಮುಂದೆ ನೀವು ನನಗೆ ಫೋನ್ ಮಾಡಬೇಡಿ ಅಂತೇಳಿ ಫೋನ್ ಕಟ್ ಮಾಡಿಬಿಟ್ರು ಕಿರಣ. ಸಮಾಧಾನ ಮಾಡ್ಕೊಳ್ಳಿ ಅಂಕಲ್, ಅವ್ನು ಬರ್ದಿದ್ರೆ ಏನಂತೆ, ನೀವೇ ಸಂಸ್ಕಾರ ಮಾಡಿವ್ರಂತೆ. ಅಳಬೇಡಿ ನೀವು. ಕಿರಣ, ನಾನು ಹಿಂಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಸೂರ್ಯಗೆ ಮದುವೆ ಆದಮೇಲೆ ನಂದಿನಿ ಜೊತೆ ಹೇಗಿದ್ದ ಅವನು? ಅವನ ಪಾಡಿಗೆ ಅವನು ಇದ್ದಾನೆ ಅಂಕಲ್. ಇವಳೇ ಮೇಲ್ ಬಿದ್ದು ಹೋಗ್ತಿದ್ದಿದ್ದ ಅವನಿಗೆ. ಪಾಪ ಅವನಿಗೆ ವಿಷಯನೇ ಗೊತ್ತಿಲ್ಲ ಅಂಕಲ್. ಎಷ್ಟು ಒಳ್ಳೆ ಬುದ್ಧಿ ಹೇಳಿದ್ರು ಇವಳು ಬೇಕು ಅಂತಾನೆ ಅವ್ನ ತಂಟೆಗೆ ಹೋಗೋಳು. ನೀವೇ ಹೇಳಿ ಅಂಕಲ್, ಅವನಿಗೂ ಕೂಡ ಮದುವೆ ಆಗಿದೆ, ಅವಳು ಒಂದು ಎಣ್ಣೆ ಅಲ್ವಾ? ನೆನ್ನೆ ಹೇಗೆಲ್ಲ ಮಾತಾಡೋದು ಗೊತ್ತಾ? ನನ್ನನ್ನು ಬಿಟ್ಟು ಬೇರೆಯವ್ರನ್ನ ಮದುವೆ ಮಾಡ್ಕೊಂಡಿದ್ದಾನೆ, ಅದು ಹೇಗೆ ಜೀವನದಲ್ಲಿ ನೆಮ್ಮದಿಯಾಗಿರ್ತಾನೆ, ಅವನು ಅವ್ರ ತಂದೆ ತಾಯಿ ಹೆಂಡತಿನೆಲ್ಲ ಬಿಟ್ಟು ಬೀದಿಗೆ ಬರಬೇಕು, ಹಾಗೆ ಮಾಡ್ತೀನಿ ಅವನಿಗೆ ಅಂತೆಲ್ಲ ಹೇಳಿದ್ಲು ಇವಳು. ನಾನು ಚೆನ್ನಾಗಿ ಬೈದು ಬುದ್ಧಿ ಹೇಳಿದೆ ಅಂಕಲ್, ಈ ಥರ ಎಲ್ಲ ಮಾಡೋದು ತಪ್ಪು, ಅವನಿಗೂ ಮದುವೆ ಆಗಿದೆ, ಆ ಹುಡುಗಿಗೆ ಮೋಸ ಮಾಡಬೇಡ ಅಂತೆಲ್ಲ ಹೇಳಿದ್ರು ನಮಗೆ ತಿರುಗಿಸ್ ಮಾತಾಡ್ಬಿಟ್ಲು. ಈ ವಿಷಯ ಅವನಿಗೆ ಗೊತ್ತಿಲ್ಲ ಅಂಕಲ್. ಹೆಂಡ್ತಿನ ಕರ್ಕೊಬರೋಕ್ಕೆ ನೆನ್ನೆ ಊರಿಗೆ ಹೋಗಿದ್ದ, ಬಂದಿದ್ದಾನೋ ಇಲ್ವೋ ಅದು ಗೊತ್ತಿಲ್ಲ ನನಗೆ. ನಾನು ಇನ್ನೂ ಫೋನ್ ಕೂಡ ಮಾಡಿಲ್ಲ. ಎಲ್ಲ ವಿಷಯನೂ ನಿಮಗೆ ಗೊತ್ತು ಅಂಕಲ್. ಇವರಿಬ್ಬರು ಇಷ್ಟಪಟ್ಟಿದ್ದೇನೋ ನಿಜ. ಆದರೆ ನಂದಿನಿಗೆ ಮದುವೆ ಆದಮೇಲೆ ಸೂರ್ಯ ಯಾವತ್ತೂ ಇವಳನ್ನ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ. ಆದರೂ ಕೂಡ ಇವಳು ಸುಮ್ಮನೆ ಆದರೂ ಅವನ್ನ ಕೆಣಕೊಂಡು ಹೋಗೋಳು. ಈಗ ನೀವೇ ಹೇಳಿ, ಅವನಿಗೂ ಮನೆ ಮಟ್ಟ ಸಂಸಾರ ಅನ್ನೋದು ಬೇಕಲ್ವಾ? ಅವ್ರ ತಂದೆ ತಾಯಿನೂ ನಿಮ್ಮಂಗೆ ಅಲ್ವಾ ಅಂಕಲ್? ಈಗ ಅವ್ನ ಜೀವನ ಕಟ್ಕೊಂಡ್ಮೇಲೆ ಇವಳು ಪಾಡಿಗೆ ಇವಳು ಜೀವನ ಮಾಡ್ಕೊಂಡು ಹೋಗ್ಬೇಕೋ ಬೇಡವಾ? ಆ ಹುಡುಗಿ ಏನು ಅನ್ಯಾಯ ಮಾಡಿದೆ ಇವಳಿಗೆ? ಇಷ್ಟಕ್ಕೂ ಇವರಿಬ್ರು ಮಾಡಿರೋ ತಪ್ಪಿಗೆ ಆ ಹುಡುಗಿಗೆ ಶಿಕ್ಷೆ ಯಾಕೆ ನಾನು ಕೇಳೋದು? ನೀವೇ ಹೇಳಿ ಅಂಕಲ್. ಎಲ್ಲರನ್ನೂ ಬಿಟ್ಟು ಬಂದಮೇಲೆ ಸೂರ್ಯಂಗೆ ಇವಾಗ ಪ್ರಮೋಷನ್ ಆಗೋ ಸ್ಟೇಜಲ್ಲಿದೆ. ಅಂಥದ್ರಲ್ಲಿ ಇವಳು ಅವ್ನು ಕೆಲಸ ಮಾಡೋ ಜಾಗಕ್ಕೆ ಬಂದು ಸೇರಿಕೊಂಡ್ಳು. ಆದರೂ ಕೂಡ ಅವನು ಏನೋ ಕೆಲಸ ಅವಳ ಪಾಡುಗಳು ಮಾಡ್ಕೊಂಡು ಹೋಗ್ತಾಳೆ ಅಂತ ಅವ್ನ ಲಿಮಿಟಲ್ಲಿ ಅವನು ಇದ್ದ. ಬಟ್ ಎಲ್ಲ ಆಗಿದ್ದು ಇವಳಿಂದಾನೆ ಅಂಕಲ್. ಇವಳಾಗಿ ಇವಳು ಜೀವನ ಹಾಳು ಮಾಡಿಕೊಂಡು ಕೊನೆಗೆ ಇವಳು ಕೈಯಾರೆ ಇವಳು ಜೀವನ ತಕ್ಕೊಂಡ್ಬಿಟ್ಲು ಅಷ್ಟೇ. ಆದರೆ ಈ ವಿಷಯನ ಸೂರ್ಯಂಗೆ ಹೇಳ್ಬೇಕೋ ಬೇಡವೋ ನನಗೆ ಗೊತ್ತಾಗ್ತಿಲ್ಲ ಅಂಕಲ್. ಬೇಡ ಕಿರಣ್, ಹೇಳಕ್ಕೆ ಹೋಗ್ಬೇಡ. ಹೇಳ್ಬೋದಾಗಿತ್ತು, ಆದರೆ ನನಗೆ 2 ಮನಸ್ಸಿದೆ ಅಂಕಲ್. ಹೇಳೋದು ಬೇಡ ಅಂತ ಅನ್ನಿಸ್ತಿದೆ. ಯಾಕಂದರೆ ಇವಳು ಮನ್ಸರಿ ಸೂರ್ಯನ ಯಾವತ್ತೂ ಇಷ್ಟಪಡಲಿಲ್ಲ ಅಂಕಲ್. ನಿನ್ನೆ ಏನು ಹೇಳಿದ್ಲು ಗೊತ್ತಾ ಅವಳು? ನಾನು ಯಾವತ್ತೂ ಸೂರ್ಯನ ಇಷ್ಟಪಟ್ಟಿಲ್ಲ, ಅವ್ನು ನನ್ನನ್ನು ಇಷ್ಟಪಟ್ಟಿಲ್ಲ ಅಂದಮೇಲೆ ನಾನು ಯಾಕೆ ಅವ್ನು ಇಷ್ಟಪಡಬೇಕು? ನಾನು ನೆಮ್ಮದಿಯಾಗಿ ನನ್ನ ಜೀವನನೂ ನಾನು ಕಳ್ಕೊಂಡ್ಮೇಲೆ ಅವನು ನೆಮ್ಮದಿಯಾಗಿರಬಾರ್ದು, ಅವನ ಜೀವನದಲ್ಲಿ ಅವ್ನು ಸುಖವಾಗಿರಬಾರ್ದು, ಅವನ ಜೀವನ ಹಾಳು ಮಾಡ್ತೀನಿ ಅಂತಲೇ ಹೇಳಿದ್ದವಳು. ಹೀಗಿರ್ಬೇಕಾದ್ರೆ ನಾನು ಇವಾಗ ಈ ವಿಷಯನ ಸೂರ್ಯಂಗೆ ಹೆಂಗೆ ಹೇಳಿ? ಬೇಡ ಕಿರಣ್, ಯಾರಿಗೇನು ಹೇಳೋಕೆ ಹೋಗ್ಬೇಡ. ಪೋಸ್ಟ್ಮಾರ್ಟಮ್ ಮಾಡೋಕೆ ಹೇಳ್ತೀನಿ ನಾನು. 3 ದಿನ ಬಿಟ್ಟು ನಾನು ನನ್ನ ಹೆಂಡತಿ ಕಾಶಿ ಯಾತ್ರೆಗೆ ಹೋಗಿ ಅಲ್ಲೇ ಸಂಸ್ಕಾರ ಮಾಡಿ ಬರ್ತೀವಿ. ಇಂಥ ಮಗಳನ್ನ ಎತ್ತಿರೋ ತಪ್ಪಿಗೆ ನಮಗಿದೆ ಕಣಪ್ಪ ದೊಡ್ಡ ಬಹುಮಾನ ಕೊಟ್ಟಿದ್ದವಳು ಕೊನೆಗೆ.
ಸಮಾಧಾನ ಮಾಡ್ಕೊಳ್ಳಿ ಅಂಕಲ್, ಯೋಚನೆ ಮಾಡಬೇಡಿ. ನಾವೆಲ್ಲ ಇದ್ದೀವಿ ನೋಡಿ, ಕಣ್ಣೀರು ಹಾಕ್ಬೇಡಿ ನೀವು. ಇವಳು ಸತ್ರ ಕಣ್ಣಾಗ ಒಂದನಿ ನೀರು ಹಾಕ್ಬಾರ್ದು ಅಂತ ಅನ್ಕೊಂಡಿದ್ದೆ ಕಿರಣ. ಆದರೂ ಎತ್ತು ಕರಳಲ್ವಾ ನೋಡು. ಏನೇ ಮಾಡಿದ್ರು ಮಕ್ಕಳೇ ಅಲ್ವಾ. ನನಗಿನ್ನೇನು ಬೇಜಾರಿಲ್ಲ. ಮಗ ಅಂತ ತಿಳ್ಕೊಂಡಿದ್ದೆ ಅಳಿಯನ್ನ. ಅಳಿಯಂದ್ರು ಮನ್ಸಿಗೆ ತುಂಬ ನೋವು ಮಾಡಿಬಿಟ್ವಿ ನಾವು. ಅವ್ರ ಶಾಪನೇ ಅವಳಿಗೆ ತಟ್ಟಿರೋದು. ಅವ್ರಿಷ್ಟೆಲ್ಲ ಮಾತಾಡಿದ್ರು ನನಗೇನು ಬೇಜಾರಿಲ್ಲ ಕಿರಣ. ಯಾಕಂದರೆ ಒಳ್ಳೆ ಮನುಷ್ಯನ ಅವಳು ಕಳ್ಕೊಂಡ್ಲು, ನಾವು ಕಳ್ಕೊಂಬಿಟ್ವಿ. ಈಗ ನಮ್ಗೆ ಯಾರಪ್ಪ ದಿಕ್ಕು? ರಾಣಿ ಥರ ನೋಡ್ಕೊಂಡಿದ್ದ ಕಣೋ ಅವಳನ್ನ. ಏನೂ ಕಮ್ಮಿ ಇರಲಿಲ್ಲ, ರಾಣಿ ಥರ ನೋಡ್ಕೊಂಡಿದ್ದ. ಅಷ್ಟೊಂದು ಇಷ್ಟಪಟ್ಟಿರೋನ್ನ ಇವಳು ಮೋಸ ಮಾಡಿದ್ರೆ ಎಂಥವ್ರಿಗಾಗ್ಲೂ ಮನ್ಸಿಗೆ ನೋವು ಆಗದೆ ಇರ್ತತ ಹೇಳು. ಯಾವ ಗಳಿಗೆಯಲ್ಲಿ ಏನನ್ನೋ ಏನು ಶಾಪ ಹಾಕ್ಬಿಟ್ನೋ ಹಿಂಗೆ ತಟ್ಬಿಡ್ತು ಇವಳಿಗೆ. ಸರಿ ಕಿರಣ, ನಾನೇನು ಹೊರಡ್ತೀನಿ. ಈ ವಿಷಯ ಯಾರಿಗೇನು ಹೇಳೋಕೆ ಹೋಗ್ಬೇಡ. ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿದೆ ಅಂಕಲ್. ಸೂರ್ಯಂಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಹೇಳ್ಬೇಡಪ್ಪ, ಹೇಳ್ಬೇಡ. ಅವನಿಂದನೂ ನನಗೇನು ಪ್ರಯೋಜನ ಇಲ್ಲ. ಅವನ ಜೀವನ ಅವ್ನು ನೋಡ್ಕೊಳ್ಳಿ. ಅವನು ಯಾವತ್ತೂ ನಮಗೆ ತೊಂದರೆ ಕೊಟ್ಟಿಲ್ಲ. ಇವಳಾಗೆ ಅವ್ರಿಗೆ ತೊಂದರೆ ಕೊಡೋಕೋದ್ರೆ ಮತ್ತು ಅವ್ರ ಶಾಪ ಹಾಕಿ ನಾವೆಲ್ಲ ಹೋಗಿ ಸಾಯನ ಹೇಳು? ಬೇಡ, ಅವ್ರ ಸವಾಸ ನಮಗೆ ಬೇಡ. ನಮ್ಗೆ ಯಾವತ್ತೂ ಅವ್ನು ತೊಂದರೆ ಕೊಟ್ಟಿಲ್ಲ. ಎಲ್ಲೇದ್ರೂ ಚೆನ್ನಾಗಿರಲಿ, ಒಳ್ಳೆಯವರು ಚೆನ್ನಾಗಿರ್ಬೇಕು ಕಣೋ, ನಾನು ಅಷ್ಟೇ ಬಯಸೋದು. ಆಯಿತಾ? ಒಬ್ರು ಜೀವನ ಹಾಳು ಮಾಡ್ದಂಗೆ, ಒಬ್ರು ನೆಮ್ಮದಿ ಕಿತ್ಕೊಂಡಂಗೆ ಒಬ್ರು ಒಳ್ಳೇದು ಬಯಸೋರು ಯಾವತ್ತೂ ಚೆನ್ನಾಗಿರಬೇಕು. ಮನೆ ಹಾಳ್ರುಗಳು ಮಾತ್ರ ಇರಬಾರ್ದು. ಯಾವತ್ತಿದ್ರೂ ಅವರಿಂದ ಇನ್ನೊಬ್ರಿಗೆ ತೊಂದರೆನೇ. ಯಾರಾದರೂ ಏನು, ಎತ್ತು ಮಕ್ಕಳಾದರೂ ಸರಿ, ಯಾರಾದರೂ ಸರಿ. ನಾವೇನು ಬರ್ತೀವಿ ಕಿರಣ, ಹೊರಡು ನೀನು. ಪರವಾಗಿಲ್ಲ ಬನ್ನಿ ಅಂಕಲ್, ಅದೇನಿದೆ ಎಲ್ಲ ಮುಗಿಸ್ಕೊಟ್ಟು ಹೋಗ್ತೀನಿ. ಬನ್ನಿ, ಏನು ಹೆದರ್ಕೋಬೇಡಿ, ನಾನು ನಿಮ್ಮ ಜೊತೆ ಇರ್ತೀನಿ. ನಿನಗೆ ಯಾಕಪ್ಪ ತೊಂದರೆ, ನಾನು ನೋಡ್ಕೊತೀನಿ ಬಿಡು. ಬನ್ನಿ ಅಂಕಲ್, ಪರವಾಗಿಲ್ಲ ಬನ್ನಿ. ರೀ ನೀವಿನ್ನೂ ಹೊರಟಿಲ್ವಾ? ಹೊರಡ್ತಾ ಇದ್ದೀನಿ ರೀ. ನೀವೇನು ಈ ಥರ ಎಲ್ಲ ಬಟ್ಟೆ ನೆನೆಸ್ಕೊಂಡು? ಹ್ಞೂ ರೀ, ಗಿಡಗಳಿಗೆ ನೀರು ಹಾಕೋಣ ಅಂತ ನಲ್ಲಿಗೆ ಪೈಪ್ ಹಾಕೋಕೆ ಹೋದೆ. ನೋಡಿದ್ರೆ ಅದು ಕ್ಯಾಪ್ ಮುರಿದೋಗ್ಬಿಡ್ತು. ಮೈ ಮೇಲೆಲ್ಲ ನೀರು ಚೆಲ್ಬಿಡ್ತು. ಒಳ್ಳೆ ಕೆಲಸ ಮಾಡಿದ್ದೀರಾ ರೀ. ಅಲ್ಲ, ಬಂದೆರಡು ದಿನಕ್ಕೆ ನಲ್ಲಿ ಪೈಪ್ ಮುರಿದ್ಬಿಟ್ರಾ? ಏನ್ರಿ ನೀವು, ನಾನೇನು ಬೇಕಂತ ಮಾಡಿದ್ನಾ? ಬೇಕಂತ ಮಾಡಿದ್ರು ಬೇಡ ಅಂತ ಮಾಡಿದ್ರು, ಒಟ್ಟಲ್ಲಿ ನಲ್ಲಿ ಪೈಪ್ ಮುರಿದ್ರಿ ತಾನೆ. ನೀವೇ ಏನೋ ಬೇಕಂತ ಮಾಡಿರ್ತೀರಾ. ಹೇಗೋ ನೀರು ಹಾಕಿ ಬರ್ತಾಳೆ, ಮುರಿದೋಗ್ಬಿಟ್ಟು ಇವಳ ಮೇಲೆ ಹಾಕೋಣ ಅಂತ ಈ ಕೆಲಸ ಮಾಡಿದ್ದೀರಾ ನೀವು ಅಷ್ಟೇ. ಏನು ನಾನು ಆ ಕೆಲಸ ಮಾಡ್ತೀನಾ? ಮತ್ತೆ ನಾನು ಆ ಕೆಲಸ ಮಾಡ್ತೀನಾ? ಹೆಣ್ಮಕ್ಳು ಫುಲ್ ಸ್ಟ್ರಾಂಗ್ ಅಲ್ವಾ, ಅದಕ್ಕೆ ಹೇಳಿದೆ. ಹಾಗೇನಿಲ್ಲ ರೀ, ಹೊಸ ಪೈಪ್ ಇವತ್ತು ತಗೊಂಬಂದು ಹಾಕಿ. ಸರಿ, ಹೇಗೆ ನಿಂತಿರ್ತೀಯ? ಕಾಫಿ ಗಿಫಿ ಕೊಡ್ತೀಯಾ ನನಗೆ? ಕೊಡ್ತೀನಿ ರೀ, ರೆಡಿ ಆಗಿಬಿಡಿ ನೀವು ಒಂದೇ ಸರಿ. ರೆಡಿ ಆಗಿದ್ದೀನಿ, ಶರ್ಟ್ ಹಾಕೋಬೇಕಷ್ಟೆ. ಸರಿ ಹಾಕ್ಕೊಂಡಿರಿ, ನಾನು ಸ್ಯಾರಿ ಚೇಂಜ್ ಮಾಡ್ಕೊಂಬರ್ತೀನಿ ಅಷ್ಟರಲ್ಲಿ. ಸ್ಯಾರಿ ಚೇಂಜ್ ಮಾಡಿಕೊಂಡು ನನಗೆ ಶರ್ಟ್ ತೊಗೊಂಬ ಹಾಕೋತೀನಿ. ಏಕೆ, ನೀವೇ ತೊಗೊಂಡು ಹಾಕೊಳಕ್ಕಾಗಲ್ವಾ? ನೀನಿರೋ ದಿನಕ್ಕೆ ಯಪ್ಪ, ಶರ್ಟು ನಾನೇ ಕೊಡ್ಬೇಕೇನ್ರಿ ನಿಮಗೆ? ಹ್ಞೂ, ಮತ್ತೆ ದಿನ ನಾನೇ ಕೊಡ್ತಾ ಇದ್ದೆ ನಿಮಗೆ. ದಿನ ಕೊಡೋಕ್ಕೆ ನೀನೇನು ಈ ಮನೇಲಿದ್ದ? ಅದಕ್ಕೆ ಅಂತ ಇನ್ನು ಮುಂದೆ ನೀನೇ ಕೊಡಬೇಕು. ಹೀಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಆಗುತ್ತಷ್ಟೇ. ಪರವಾಗಿಲ್ಲ ರೀ, ನಮಗೆ ಟೆನ್ಷನ್ ಇಲ್ಲ. ನಿಮ್ಗೆ ಯಾಕೆ ಟೆನ್ಷನು? ಈಗ ಬೇಗ ಹೋಗ್ತೀಯಾ, ಹೀಗೆ ಮಾತಾಡ್ಕೊಂಡು ನಿಂತ್ಕೊಂತೀಯಾ? ರೀ, ನನಗೆ ಹೇಳ್ಬಿಟ್ಟು ನೀವು ಯಾಕೆ ಬಂದ್ರಿ ಇಲ್ಲಿಗೆ? ಈಗ ನಿನ್ನ ಕೆಲಸ ನೀನು ಮಾಡು, ನಾನು ಏನಾದರೂ ಕೇಳಿದ್ನ ನಿನಗೆ? ರೀ, ನಾನು ಇಲ್ಲಿ ಕೆಲಸ ಮಾಡೋಕ್ಕಲ್ಲ ಬಂದಿರೋದು. ನಾನು ಶರ್ಟ್ ತೊಗೊಳ್ಳೋಣ ಅಂತಲೇ ಬಂದಿದ್ದು. ಸರಿ, ನಾನು ತಂದ್ಕೊಡ್ತೀನಿ ಹೋಗಿ. ಸುಮ್ಮನೆ ತಲೆ ತಿನ್ಬೇಡ, ಬೇಗ ಡ್ರೆಸ್ ಚೇಂಜ್ ಮಾಡ್ಕೋ. ನೀವು ಇಲ್ಲಿ ನಿಂತ್ಕೊಂಡ್ರೆ ಹೇಗೆ ಚೇಂಜ್ ಮಾಡ್ಕೊಳಕ್ಕೋಗುತ್ತೆ? ಹೋಗ್ರಿ ಆ ಕಡೆ. ಯಾವ ಸ್ಯಾರಿ ಹಾಕೊಂತೀಯಾ? ಯಾವುದೋ ಒಂದು, ಯಾವ್ದು ಕೈಗೆ ಸಿಗುತ್ತೆ ಅರ್ಜೆಂಟಾಗಿ ಅದನ್ನು ಹಾಕೊತೀನಿ. ಸರಿ, ಯಾವ್ದು ಹಾಕೊಬೇಕು ಅಂತ ನಾನು ಹೇಳ್ತೀನಿ. ಸ್ಯಾರಿ ತೋರಿಸು. ರೀ, ಮನೇಲಿ ಇರೋದಕ್ಕೆ ಯಾವುದೋ ಒಂದು ಹಾಕೋತೀನಿ ಬಿಡ್ರಿ. ಡ್ರೆಸ್ ಯಾವುದಾದ್ರೂ ಹಾಕೋತೀನಿ. ಬೇಡ ಬೇಡ, ಸ್ಯಾರಿನೇ ಹಾಕು. ಸರಿ, ಯಾವುದೋ ಒಂದು ಹಾಕೊಂಬರ್ತೀನಿ, ಹೋಗ್ರಿ ಬೇಗ. ಈಗ ಕೊಟ್ರೆ ಹೆಂಗಿರ್ಬೇಕು ಗೊತ್ತಾ ನಿನಗೆ? ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೂ ಗೋಳಾಡ್ತೀಯಾ? ನಾನೆಂದ್ರೆ ಆ ಥರ ಆಡ್ತಾ ಇದ್ದೀನಿ, ನೀವು ಆ ರೀತಿ ಮಾಡ್ತಾ ಇರೋದು. ಸರಿ ತಗೋ, ಈ ಸ್ಯಾರಿ ಹಾಕು. ಬೇಡ ರೀ, ಇದೆಲ್ಲಾದ್ರೂ ಹೊರಗಡೆ ಹೋದಾಗ ಹಾಕೊತೀನಿ. ಇವಾಗ ಇದನ್ನ ಹಾಕು ಅಂತ ನಾನು ಹೇಳ್ತಾ ಇರೋದು. ರೀ, ಅದಕ್ಕೆ ಬ್ಲೌಸ್ ಸರಿ ಇಲ್ಲ ರೀ. ಏಕೆ, ಏನಾಗಿದೆ? ಚೆನ್ನಾಗಿದೆ, ಆದರೆ ಅದಕ್ಕೆ ಸ್ಲೀವ್ಲೆಸ್ ಇದೆ ರೀ, ಅದಕ್ಕೆ ಬೇಡ. ಸ್ಲೀವ್ಲೆಸ್ ಇದೆ ಅಂದಮೇಲೆ ಏನಕ್ಕೆ ತಗೊಂಡಿ ನೀನು? ಇದೆ ರೀ, ಆದರೆ ನಾನು ಅಟ್ಯಾಚ್ ಮಾಡಿಸಿಲ್ಲ ಅದಕ್ಕೆ. ಅದು ರೆಡಿಮೇಡ್ ಸ್ಯಾರಿ. ಅದಕ್ಕೆ ಅಂತ ಒಂದ್ಸರಿನೂ ಹಾಕ್ತೆ ಹಾಗೆ ಇಟ್ಟಿದ್ಯಾ. ಪರವಾಗಿಲ್ಲ ಹಾಕೋ. ಬೇಡ ರೀ, ಸ್ಲೀವ್ಲೆಸ್ ಎಲ್ಲ ಹಾಕೊಂಡ್ರೆ ಅತ್ತೆ ಏನು ಅನ್ಕೋತಾರ ಏನೋ. ಅವ್ರೇನು ಅಂದ್ಕೊಳ್ಳಲ್ಲ, ಹಾಕೋ. ನನಗೆ ಅಭ್ಯಾಸ ಇಲ್ಲ ರೀ, ಪರವಾಗಿಲ್ಲ, ಬೇರೆದು ಹಾಕೊತೀನಿ. ಅದೆಲ್ಲ ನನಗೆ ಗೊತ್ತಿಲ್ಲ, ನೀನು ಈ ಸರಿನೇ ಹಾಕೋಬೇಕು ಇವಾಗ. ಸರಿ, ಬೇರೆ ಸ್ಯಾರಿದು ಬ್ಲೌಸ್ ಮ್ಯಾಚ್ ಮಾಡಿ ಹಾಕೋತೀನಿ ಬಿಡಿ. ಏ ಲೂಸು, ಸ್ಲೀವ್ಲೆಸ್ ಇದೆ ಅಂತ ಹೇಳಿದ್ರಲ್ಲ, ಅದನ್ನೇ ಹಾಕೋ, ಚೆನ್ನಾಗಿ ಕಾಣುತ್ತೆ. ಹೋಗ್ರಿ, ನಾನು ಹೇಳೋದೇ ಅರ್ಥ ಆಗ್ತಿಲ್ಲ ನಿಮಗೆ. ನೋಡು, ನನಗೆ ನೋಡಬೇಕು ಅಂತ ಅನಿಸ್ತಾ ಇದೆ. ಹಾಕು ಅಂದರೆ ಹಾಕೋ ಅಷ್ಟೇ. ಒಂದೊಂದ್ಸರಿ ಎಷ್ಟು ಆಟ ಮಾಡ್ತೀರಾ ಅಂದರೆ ನೀವು. ನನಗೆ ಹೇಗೆ ಇಷ್ಟ ಬರುತ್ತೆ, ನನಗೆ ಏನು ಇಷ್ಟ ಆಗುತ್ತೆ ಅದನ್ನು ಮಾತ್ರ ಮಾಡಿ ನೀನು, ಗೊತ್ತಾಯ್ತಾ? ಸುಮ್ಮನೆ ಅವ್ರು ಅನ್ಕೋತಾರೆ ಇವ್ರು ಅನ್ಕೋತಾರೆ ಅಂತ ಹೇಳ್ಬೇಡ ನೀನು ನನಗೆ. ಅವ್ರಿಗೋಸ್ಕರ ನಾ ಮದುವೆ ಆಗಿದೆಯಾ ನೀನು? ಅದಕ್ಕೆ ಅಂತ ಹೇಗೆ ಬೇಕೋ ಹಾಗಿರೋಕ್ಕಾಗುತ್ತಾ ಹೇಳಿ? ಹೇಗೆ ಬೇಕೋ ಹಾಗಿರು ಅಂತ ನಾನು ಹೇಳ್ತಾ ಇಲ್ಲ, ನನಗೆ ಹೇಗೆ ಬೇಕೋ ಹಾಗಿರು ಅಂತ ಹೇಳ್ತಾ ಇರೋದು. ನನಗೆ ಇಷ್ಟ ಆಯಿತು ಅದನ್ನ ಹಾಕೋ ಅಂತ ಹೇಳಿದ ಮೇಲೆ ಬೇರೆ ಹೇಳ್ಬೇಡ ನೀನು ನನಗೆ, ಹಾಕೋ ಅಷ್ಟೇ. ಇದನ್ನು ಹಾಕ್ಕೊಂಡು ನಾನು ಹೇಗೆ ಕೆಲಸ ಮಾಡೋದು? ಅತ್ತೆ ಎದುರಿಗೆಲ್ಲ ಹೇಗೆ ಓಡಾಡಬೇಕು ಹೇಳಿ? ಏನೂ ಆಗಲ್ಲ, ಹಾಕೋ. ಅಕಸ್ಮಾತ್ ಅಮ್ಮ ಏನಾದರೂ ಅಂದರೆ ನಾನು ಹೇಳ್ತೀನಿ, ಹಾಕೋ ನೀನು. ಸರಿ ಆಯಿತು, ಹೋಗ್ರಿ, ಹಾಕೊಂಬರ್ತೀನಿ. ನಾನು ಹೆಲ್ಪ್ ಮಾಡಲಾ? ಬೇಡ ರೀ, ನಾನು ಹಾಕೊಂಬರ್ತೀನಿ ಹೋಗಿ. ಪರವಾಗಿಲ್ಲ, ಹೇಳು, 1 ಗಂಟೆ ಮಾಡಬೇಡ ನೀನು, ಬೇಗ ಆಗಬೇಕು. ಸರಿ, ಬೇಗನೆ ಹಾಕೊಂಬರ್ತೀನಿ, ಹೊರಡಿ. ಒಳ್ಳೆ ದೊಡ್ಡ ಲೂಸು ನೀನು. ಸರಿ, ಆ ಶರ್ಟ್ ಕೊಡು, ಬೇಗ ಬರಬೇಕು, ಸರಿನಾ? ಹ್ಞೂ ರೀ. ಪಾಪ ಬೇಜಾರು ಮಾಡಿದೆ ಅನಿಸುತ್ತೆ, ಸಾರಿ ರೀ. ಅಯ್ಯೋ ದೇವ್ರಿ, ಸ್ಲೀವ್ಲೆಸ್ ಹಾಕ್ಕೊಂಡು
ಹೇಗೆ ಹೋಗೋದು ಅತ್ತೆ ಎದುರಿಗೆ? ಅವ್ರು ಏನೂ ಅನ್ನಲ್ಲ, ಆದರೆ ನನಗೆ ಒಂಥರ ಮುಜುಗರ ಆಗ್ತಾ ಇದೆ. ಪರವಾಗಿಲ್ಲ, ಇವ್ರಿಗೋಸ್ಕರನಾದರೂ ಹಾಕ್ಕೋಬೇಕಲ್ಲ. ಆಗ್ಲಿಲ್ವೇನ್ರಿ ಇನ್ನೂ ಹೆಲ್ಪ್ ಬೇಕಾ? ಆಯ್ತು ರೀ, ಬಂದೆ. ಅರ್ಧ ಗಂಟೆ ಆಯಿತು ನೋಡಿ. ಅಯ್ಯೋ ಬಂದೆ ಇರಿ, ಹಾಕೊಳ್ಳೋದು ಬೇಡವಾ? ನಿಮ್ಮ ಥರ ಏನು ಶರ್ಟ್ ಹಾಕೊಳ್ಳೋದಾ? ಸ್ಯಾರಿ ಹಾಕೊಳ್ಳೋದು ಕಷ್ಟ ಅಲ್ವಾ? ಅದಕ್ಕೆ ಹೇಳಿದ್ದು ಹೆಲ್ಪ್ ಮಾಡ್ತೀನಿ ಅಂತ. ಕೇಳ್ತೀರಾ ನನ್ನ ಮಾತು? ಪರವಾಗಿಲ್ಲ ಇರಿ, 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿದ್ರಲ್ಲ. ಏನ್ರಿ ಇದು ನಿಮ್ಮ ಅವತಾರ? ಏನಾಗಿದೆ ರೀ? ನೀವು ಹೇಳಿದ್ರೆ ಹಾಕೊಂಬಂದಿದ್ದೀನಲ್ಲ. ಏನ್ರಿ ಹೀಗೇನ್ರಿ ಸ್ಯಾರಿ ಉಟ್ಕೊಳ್ಳೋದು? ಪರವಾಗಿಲ್ಲ ಬಿಡ್ರಿ, ಹೀಗೆ ಇರಲಿ. ಅಯ್ಯೋ ದೇವ್ರೆ, ಹೋಗ್ಲಿ ನಿಮ್ಗೆ ಯಾವ್ದು ಇಷ್ಟನೋ ಅದು ಹಾಕೊಳ್ಳಿ. ಯಾಕ್ರಿ ಇಷ್ಟ ಆಗ್ಲಿಲ್ವೇನ್ರಿ? ಇಷ್ಟ ಆಯ್ತು ರೀ, ನೀವು ಸ್ಯಾರಿ ವೇರ್ ಮಾಡಿರೋದು ನನಗೆ ಇಷ್ಟ ಆಗಲಿಲ್ಲ. ಇದಾಗಿರಿ ವೇರ್ ಮಾಡಕ್ ಹೋಗೋದು. ಅಟ್ಲೀಸ್ಟ್ ಪಿನ್ ಮಾಡ್ಬೇಕಲ್ವೇನ್ರಿ? ಇರ್ಲಿ ಬಿಡ್ರಿ. ಸರಿ ಒಂದ್ಸರಿನಾದ್ರೂ ಆ ಥರ ಹಾಕೊಳ್ಳಿ, ನೋಡೋಣ ಹೇಗೆ ಕಾಣಿಸ್ತೀರಾ. ಹಲೋ, ತಿರುಗ್ರಿ ಈ ಕಡೆ. ಆಟ ಆಡ್ತಾ ಇದ್ದೀರಾ? ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತಿರುಗ್ರಿ ಒಂದ್ಸರಿ ಮುಖ ನೋಡೋಣ. ಸೂಪರಾಗಿ ಕಾಣಿಸ್ತಾ ಇದ್ದೀರಾ. ಇನ್ನು ಮುಂದೆ ಈ ಥರ ಸ್ಯಾರಿನೂ ಹಾಕ್ಕೊಳ್ಳಿ, ಸರಿನಾ? ಯಾವಾಗ ನೋಡಿದ್ರು ಒಂದೇ ಥರ ಸ್ಯಾರಿ ಹಾಕ್ತೀರಾ. ಅಲ್ಲ ರೀ, ಸೀರೆಯಲ್ಲೂ ವೆರೈಟಿ ಬರುತ್ತಾ? ಎಲ್ಲ ಒಂದೇ ತಾನೇ ಇರುತ್ತೆ. ಈ ಥರನೂ ಹಾಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ. ನಿಮಗೂ ಈ ಶರ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ರೀ. ನಾವು ಬಿಡು, ನಾವು ಹೇಗೆ ಇದ್ರೂ ಹ್ಯಾಂಡ್ಸಮ್ ಆಗಿರ್ತೀವಿ. ಏನ್ ಕಮ್ಮಿ ಇಲ್ಲ ಸುಮ್ಮನೆ ಹೇಳಿದೆ, ಥ್ಯಾಂಕ್ಸ್. ರೀ, ಊರಿಗೆ ಬಂದಾಗ ಏನೋ ಸರ್ಪ್ರೈಸ್ ಇದೆ ಅಂತ ಹೇಳಿದ್ರಿ, ಏನ್ರಿ ಅದು? ಅದಾ, ಹೇಳ್ತೀನಿ ಬಿಡು. ಇವಾಗ ಹೇಳಿ ಏನಂತ. ನಿಮಗೂ ಗೊತ್ತ್ರಿ. ಸರಿ, ಏನು ಅಂತ ಹೇಳಿ ಮರ್ತೋಗಿದ್ದೀನಿ ನಾನು. ಏನೂ ಇಲ್ಲ. ಅದೇ ಅಮ್ಮ ಹೇಳ್ತಿದ್ರು ಎಲ್ಲಾದರೂ ಹೊರಗಡೆ ಹೋಗಿ ಬನ್ನಿ ಅಂತ. ಹೌದಲ್ವಾ, ಅವತ್ತು ಹೇಳಿದ್ರಿ ನೀವು. ಅದನ್ನೇ ಸರ್ಪ್ರೈಸ್ ಅಂತ ಹೇಳಿದ್ದು. ಹೋಗ್ರಿ ನೀವು, ಹೇಳ್ಬಿಟ್ಟು ಮತ್ತೆ ಸರ್ಪ್ರೈಸ್ ಅಂತೆ. ಮತ್ತೆ ಇನ್ನೇನು ಅನ್ಕೊಂಡಿದ್ದೆ ನೀನು? ಏನು ಅನ್ಕೊಂಡಿರ್ಲಿಲ್ಲ, ಬಟ್ ಸರ್ಪ್ರೈಸ್ ಅಂತ ಹೇಳಿದ್ರಲ್ವಾ, ಏನಾದರೂ ಇರುತ್ತೆ ಅಂತ ಅನ್ಕೊಂಡಿದ್ದೆ ಅಷ್ಟೇ. ಏನಾ? ಹ್ಞೂ ಅಷ್ಟೇ ಅನ್ಕೊಂಡಿದ್ದು. ಸರಿ, ನಿನ್ಗೆ ಎಲ್ಲಿಗೆ ಹೋಗೋಕೆ ಇಷ್ಟ? ನಿಜವಾಗ್ಲೂ ನನಗೆ ಗೊತ್ತಿಲ್ಲ ರೀ. ನಿಮ್ಗೆ ಎಲ್ಲಿಗೆ ಇಷ್ಟ ಆಗುತ್ತೆ ಅಲ್ಲಿಗೆ ಹೋಗೋಣ. ಒಟ್ಟಿನಲ್ಲಿ ನಾನು ಎಲ್ಲಾದರೂ ನಿಮ್ಮ ಜೊತೆ ಹೊರಗಡೆ ಹೋಗಬೇಕು ಅಂತ ಆಸೆ ಆಗ್ತಿದೆ. ಪ್ಲೀಸ್ ಕರ್ಕೊಂಡು ಹೋಗ್ರಿ. ಎಲ್ಲಿಗೆ ಹೋಗೋದು? ನಾನು ನಿಜವಾಗ್ಲೂ ಪ್ಲ್ಯಾನ್ ಮಾಡಿಲ್ಲ. ನೋಡೋಣ, ಆಯಿತಾ? ಹೋಗೋಣ ಒಟ್ಟಿನಲ್ಲಿ. ಯಾವಾಗ ಕರ್ಕೊಂಡು ಹೋಗ್ತೀರಾ? ಇನ್ನೊಂದು 2 ಡೇಸ್ ಟೈಮ್ ತೊಗೊಳ್ಳೋಣ, ಓಕೆನಾ? ಅಷ್ಟೇನಾ? ಯಾಕ್ರಿ ಅಷ್ಟೇನಾ ಅಂತಿದ್ದೀರಾ? ನಾನು ಎಲ್ಲೋ 1 ತಿಂಗಳು 2 ತಿಂಗಳು ಬಿಟ್ಟು ಹೋಗೋಣ ಅಂತೀರೇನೋ ಅಂದ್ಕೊಂಡೆ. ಅಯ್ಯೋ ಬಿಡ್ರಿ, ಒಂದೇ ಸರಿ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬಿಟ್ಟು ಹೋಗೋಣ, ಸರಿನಾ? ನಗ್ತಿರಲ್ರಿ? ಏನ್ರಿ ನೀವು ಹೀಗೆಲ್ಲ ಮಾತಾಡ್ತೀರಾ? ಮತ್ತೆ ಇನ್ನೇನು ಹೇಳಬೇಕು ನಿನಗೆ? 2 ಡೇಸ್ ಅಂತ ಹೇಳಿದೆ ಹೆಚ್ಚು. ನಾಳೆನೇ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ನೋಡೋಣ. ಆಫೀಸಲ್ಲಿ ಏನಾದರೂ ಕೆಲಸ ಪೆಂಡಿಂಗ್ ಇದ್ದರೆ ಎಲ್ಲ ಮುಗಿಸ್ಕೊಂಡು ಹೊರಡ್ಬೇಕಲ್ವಾ, ಅದಕ್ಕೆ. ರೀ, ನಮ್ಮದೇ ಕಾರಲ್ಲಿ ಹೋಗೋಣ ಪ್ಲೀಸ್. ಸರಿ ಆಯಿತು. ಥ್ಯಾಂಕ್ಸ್ ರೀ, ಐ ಲವ್ ಯು. ಯಾಕೋ ಗೊತ್ತಿಲ್ಲ ರೀ, ಇಷ್ಟು ದಿವಸ ನೀವು ಮನೇಲಿ ಇರಲಿಲ್ಲ, ಎಷ್ಟು ಬೋರ್ ಆಗ್ತಿತ್ತು ಗೊತ್ತಾ ನನಗೆ. ನಿಜವಾಗ್ಲೂ? ನಿಜವಾಗ್ಲೂ ರೀ. ಇವಾಗ ಬಂದಿದ್ದೀರಲ್ಲ, ನಿಮ್ಮನ್ನು ಬಿಟ್ಟು ಕೆಲ್ಸಕ್ಕೆ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ ನನಗೆ. ಜೊತೆಲೇ ಇರೋಣ ಅನ್ನಿಸ್ತಿದೆ. ಇರಿ, ಹೋಗಬೇಡಿ. ಆಹಾ, ನಿನ್ನ ಥರ ಹೆಂಡತಿ ಇರಬೇಕು. ನನಗೂ ನೀವು ಕೆಲ್ಸಕ್ಕೆ ಹೋಗೋದು ಇಷ್ಟ ಇಲ್ಲ ಗೊತ್ತಾ. ಬೇಜಾರಾಗುತ್ತೆ ನನಗೊಬ್ಳಿಗೆ ಮನೇಲಿ. ಇವತ್ತು ಒಂದು ದಿವಸ ಮನೇಲಿ ರೀ. ಸಾರಿ ಪುಟ, ಹೋಗಲೇಬೇಕು. ಸಂಜೆ ಬೇಗ ಬರ್ತೀನಿ, ಸರಿನಾ? ಹಾಗೆ ಹೇಳ್ತೀರಾ ಅಷ್ಟೇ, ನೀವು ಬೇಗ ಬರಲ್ಲ. ಊಟನೂ ಅಲ್ಲೇ ಮಾಡ್ಕೊಂಬಂದ್ಬಿಡ್ತೀರಾ. ಏನೋ 1-2 ದಿನ ಲೇಟ್ ಮಾಡಿದ್ದಕ್ಕೆ ಅದನ್ನೇ ಹಿಡ್ಕೊಂಡಿದ್ಯಾ? ಇವತ್ತು ಹಂಗೆ ಲೇಟ್ ಮಾಡಿದ್ರೆ? ನಿಜವಾಗ್ಲೂ ಬೇಗ ಬರ್ತೀನಿ. ಏನು ಸ್ಪೆಷಲ್ ಮಾಡ್ತೀನಿ ನನಗೋಸ್ಕರ? ಹೇಳಿ ಏನು ಬೇಕು ಅಂತ. ಇನ್ಮೇಲೆ ದಿನ ಅಷ್ಟೇ, ಪ್ರೀತಿಯಿಂದ ನೀನು ಏನು ಅಡುಗೆ ಮಾಡಿದ್ರು ಮನೇಲೇ ಬಂದು ಊಟ ಮಾಡ್ತೀನಿ. ರೀ, ನಾನೇ ಆಫೀಸಿಗೆ ಊಟ ತೊಗೊಂಬರಲ್ಲ? ಬೇಡಪ್ಪ. ಯಾಕೆ? ಹಾಗೆಲ್ಲ ಬರಬಾರ್ದು. ಬೇಕಿದ್ರೆ ಮನೆಗೆ ಬರ್ತೀನಿ, ಆಫೀಸ್ಗೆಲ್ಲ ನೀನು ಬರಬೇಡ. ಅದೇ ಯಾಕೆ ಹೇಳಿ? ಬೇಡ ಅಂತ ಹೇಳ್ತಿದ್ದೀನಲ್ವಾ, ಸುಮ್ಮನೆ ಕೋಪ ಬರ್ಸ್ಬೇಡ ನನಗೆ. ನನಗೂ ನಿಮ್ಮ ಆಫೀಸ್ ನೋಡಬೇಕು ಅಂತ ಆಸೆ ಇದೆ ರೀ. ಏನಾಗ್ಬಿಡುತ್ತೆ ಒಂದ್ಸರಿ ಬಂದರೆ? ಅದು ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಆದರೂ ನನಗೆ ಪರಿಚಯ ಇದ್ದಾರೆ, ನಾನು ಮಾತಾಡ್ಸ್ಕೊಂಡು ಬರ್ಬೋದಲ್ವಾ? ಪರವಾಗಿಲ್ಲ, ಬೇಕಿದ್ರೆ ಫ್ರೆಂಡ್ಸ್ನೆಲ್ಲ ಮನೆಗೆ ಕರೆಸ್ತೀನಿ, ನೀನೆಲ್ಲೂ ಬರಬೇಕಾಗಿಲ್ಲ. ನೀವು ಅಂದರೆ ದಿನ ಮಧ್ಯಾಹ್ನ ಅಡುಗೆ ನಾನು ಆಫೀಸ್ಗೆ ತೊಗೊಂಬರ್ತೀನಿ. ಏನು ನಡ್ಕೊಂಡು ಬರ್ತೀಯಾ? ಇಲ್ಲ ರೀ, ಆಟೋದಲ್ಲಿ ಬರ್ತೀನಿ. ಒಬ್ಬ, ಅಷ್ಟೊಂದೆಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡ, ನನಗೋಸ್ಕರ ಮನೇಲೇ ಇರು. ಒಂದಿನ ಬರ್ತೀನಿ ರೀ, ಪ್ಲೀಸ್ ರೀ, ಪ್ಲೀಸ್. ಸರಿ, ಯಾವಾಗ ಬರಬೇಕು ಅಂತ ನಾನು ಹೇಳ್ತೀನಿ, ಇವಾಗ ಬೇಡ, ಸರಿನಾ? ಸರಿ ರೀ. ಸರಿ, ಟೈಮ್ ಆಗುತ್ತೆ, ಬೇಗ ಹೋಗಿ ಒಂದು ಕಾಫಿ ತೊಗೊಂಬ. ಅದಕ್ಕಿಂತ ಮುಂಚೆ ಏನಾದರೂ ಒಂದು ಕೊಟ್ಬಿಟ್ಟು ಹೋಗು. ಇವತ್ತು ನೀವು ಬೇಗ ಬಂದರೆ ಅಷ್ಟೇ ಕೊಡೋದಿಲ್ಲ ಅಂದರೆ ಕೊಡೋಲ್ಲ ನಾನು. ಹೌದಾ? ಬರೀ ಸುಳ್ಳು ಹೇಳ್ತೀರಾ ನೀವು, ಅದಕ್ಕೆ. ಸರಿ ಬಿಡು, ಬೇಗ ಬಂದರೆ ಕೊಡ್ತೀಯಾ? ನಿಜವಾಗ್ಲೂ ಕೊಡ್ತೀನಿ. ಆಮೇಲೆ ಊಟನೂ ನಾನೇ ಮಾಡಿಸ್ತೀನಿ. ಹಬ್ಬ, ಎಂಥ ಆಫರ್ ನೋಡು. ಸರಿ, ಬೇಗ ಹೋಗಿ, ಮತ್ತೆ ಟೈಮ್ ಆಯಿತು ನನಗೆ. ಸೂರ್ಯ. ಹಾಂ ಮಾ. ಕೆಲ್ಸಕ್ಕೆ ಹೊರಟಾ? ಹಾಂ ಮಾ, ಹೊರಟಿದ್ದೀನಿ. ಕಲ್ಯಾಣಿ, ಇದೇ ನಮ್ಮ ಇಂಥ ಸೀರೆ ಹಾಕೊಂಡಿದೀಯಾ? ಯಾಕಮ್ಮ, ಏನಾಗಿದೆ? ಸೀರೆ ಏನೋ ಚಂದಕೈತೆ ಕಣ. ಅದ್ಯಾಕ್ರದ ಬ್ಲೌಸು ಚೆನ್ನಾಗಿಲ್ಲ ಒಂಚೂರು. ಹೇಳಿದ್ಲು ಅಮ್ಮ, ನಾನೇ ಬಲವಂತ ಮಾಡಿ ಅದನ್ನು ಹಾಕ್ಕೊಳ್ಳೋಕೆ ಹೇಳಿದ್ದು. ಹೌದಾ? ಸರಿ ಬಿಡಪ್ಪ, ಆಯಿತು. ಅವ್ರು ಇಷ್ಟಪಟ್ಟು ತೊಗೊಂಡಿದ್ದಾರೆ ಹಾಕ್ಕೋಬೇಕು ಅಂತಾನೆ, ಸುಮ್ಮನೆ ಹಾಕ್ಕೊಳ್ದೆ ಹಾಗೆ ಇಟ್ಟಿದ್ದಾರೆ.
ಹಾಕ್ಕೊಂಡ್ಲಿ ಬಿಡು, ಏನು ತಪ್ಪೇನಿಲ್ಲ, ಹೊರಗಡೆ ಹೋಗಲ್ವಲ್ಲ, ಮನೇಲಿ ಇರ್ತಾರೆ ತಾನೆ. ಸರಿ ಆಯ್ತು ಬಿಡು, ನಿನ್ನಿಷ್ಟಂಗೆ ಹಾಕ್ಕೊಂಡ್ಲಿ, ನನಗೇನು ಅಭ್ಯಂತರ ಇಲ್ಲ. ಸ್ಲೀವೆಲ್ಲ ಇದೆ ಅತ್ತೆ, ಅಟ್ಯಾಚ್ ಮಾಡಿಸಿದ್ರೆ ಸರಿ ಹೋಗುತ್ತೆ. ಹೋಗ್ಲಿ ಬಿಡಮ್ಮ ಕಲ್ಯಾಣಿ, ನಮ್ಮ ಪೂಜಾನು ಹಾಕೊಂತಾಳಲ್ಲ ಇಂಥವೇನಿ, ಅವಳೇನು ಬೇರೆ ಅಲ್ಲ, ನೀನೇನು ಬೇರೆ ಅಲ್ಲ, ಹಾಕ ಹೋಗ್ಲಿ, ಚೆನ್ನಾಗಿ ಕಾಣಿಸ್ತದೆ. ನಿಂಗೆ ಗಂಡನೇ ಹೇಳೋನಿ ಅಂದಮೇಲೆ ನಂದಿನ ಏನೈತೆ? ಹಾಂ, ಅವ್ನಿಗೆ ಹೆಂಗಿಷ್ಟನೋ ಹಂಗಿರು, ಹೋಗ್ಲಿ. ಸರಿ ಅತ್ತೆ. ನಿಜ ಹೇಳಮ್ಮ, ಫಸ್ಟ್ ಈ ಸ್ಯಾರಿ ಹಾಕೊಂಡಿದ ತಕ್ಷಣ ಮೊದಲು ನಿಮಗೆ ಹೇಳಿದ್ಲೋಳು, ಅತ್ತೆ ಬೈತಾರೆ, ಏನು ಅನ್ಕೋತಾರೋ ಏನೋ, ನಾನು ಹಾಕೊಳ್ಳಲ್ಲ ಅಂತ. ಹೌದಾ? ಅಮ್ಮನ ಹತ್ರ ನಾನು ಮಾತಾಡ್ತೀನಿ, ನೀವು ಹಾಕ್ಕೊಳ್ಳಿ ಅಂದಿದ್ದಕ್ಕೆ ಹಾಕ್ಕೊಂಡ್ರು. ನಂದೇನಿಲ್ಲ ಕಲ್ಯಾಣಿ, ನಿನ್ನ ಗಂಡ ಹೆಂಗೆ ಹೇಳ್ತಾನೆ ಹಂಗೆ ಕೇಳಮ್ಮ, ಒಟ್ನಾಗೆ ಖುಷಿಯಾಗಿರಿ ಇಬ್ಬರು ಅಷ್ಟೇ. ಸರಿ ಅಮ್ಮ, ಟೈಮ್ ಆಗುತ್ತೆ, ನಾನು ಹೊರಡ್ತೀನಿ. ಸಂಜೆ ಸ್ವಲ್ಪ ಬೇಗ ಬರ್ತೀನಿ, ಏನಾದರೂ ಇದ್ದರೆ ಕಾಲ್ ಮಾಡಿ. ಆಯ್ತು ಕಣಪ್ಪ, ಹುಷಾರಾಗಿ ಹೋಗ್ಬಿಟ್ಪ, ಒಳ್ಳೇದಾಗಲಿ. ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್. ಯಾಕೆ? ಅತ್ತೆ ಏನಂತಾರೋ ಅಂತ ಹೆದರ್ಕೊಂಡಿದ್ದೆ. ಅಷ್ಟೊಂದೇನು ಕೆಟ್ಟವ್ರಲ್ಲ ಬಿಡ್ರಿ, ನಾನು ಒಂದು ಪಕ್ಷ ನಿಮಗೆ ಬೈಬೋದು, ಆದರೆ ಅಮ್ಮ ಬೈಯಲ್ಲ ನಿಮ್ಮನ್ನು. ಗೊತ್ತು ರೀ, ಆದರೂ ಮನಸ್ಸಲ್ಲಿ ಬೇಜಾರು ಮಾಡ್ಕೊತಾರಲ್ವಾ, ಅವ್ರ ಮನ್ಸಿಗೆ ಬೇಜಾರು ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ನನ್ನ ಮನ್ಸಿಗೆ ಬೇಜಾರಾದ್ರೂ ಪರವಾಗಿಲ್ಲ, ಅವ್ರ ಮನ್ಸಿಗೆ ಬೇಜಾರಾಗಬಾರ್ದು ಅಲ್ವಾ? ಅದಕ್ಕೆ ತಾನೇ ಹಾಕ್ಕೊಂಡಿದ್ದು. ಈಗ ಅಮ್ಮನೇ ಹೇಳಿದ್ರಲ್ಲ, ನಿನ್ನ ಗಂಡಂಗೆ ಹೆಂಗಿಷ್ಟನೋ ಹಂಗಿರು ಅಂತ, ಮತ್ತೆ ಯಾಕೆ ಯೋಚನೆ ಮಾಡ್ತೀಯ? ಸರಿ, ನಾನು ಹೊರಡ್ತೀನಿ, ಬಾಯ್. ಬಾಯ್. ಮೊದಲೆಲ್ಲ ಇವ್ರು ಈ ಥರ ಇರ್ತಾನೆ ಇರಲಿಲ್ಲ, ಏನೋ ದೇವ್ರ ದಯೆ, ಇವಾಗ ಸ್ವಲ್ಪ ಬದಲಾಗ್ತಿದ್ದಾರೆ ಅಂತ ಅನಿಸುತ್ತೆ ನನಗೆ. ಮೊದಲೆಲ್ಲ ಹೇಗೆ ಅಳಿಸ್ಬಿಟ್ಟು ಹೋಗ್ತಾಯಿದ್ರು, ಇವಾಗ ನೋಡು ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಾರೆ. ದೇವ್ರೆ, ಯಾವಾಗಲೂ ನನ್ನ ಗಂಡ ಹಿಂಗೆ ಇರೋ ಹಾಗೆ ಮಾಡಪ್ಪ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದರೆ ಅದು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೆನ್ನೆ ನೀವೇ ನೋಡಿದ್ರಲ್ವಾ, ಲೈವ್ ಬಂದಿದ್ದೆ. ಸೊ ಫೇಸ್ ಲೈವ್ ಬರೋಕ್ಕಾಗಲಿಲ್ಲ ನಾನು. ನಮ್ಮೂರಲ್ಲೇ, ತುಮಕೂರಲ್ಲೇ ಗ್ರಾಮ ದೇವತೆದು ವರ್ಷನೂ ಮಾಡ್ತಾರೆ, ಜಾತ್ರೆ ನಡೀತಾ ಇತ್ತು ಇಲ್ಲಿ. ಅದು ಊರೊಳಗಡೆ ಜಾತ್ರೆ ಇರೋದು, ಊರೊಳಗಡೆ ಜಾತ್ರೆ ತುಂಬ ನಡೀತಾ ಇದೆ. ಮತ್ತು ಬ್ಯಾಕ್ಗ್ರೌಂಡ್ ಎಲ್ಲ ಡಿಸ್ಟರ್ಬೆನ್ಸ್ ಇತ್ತು, ಅದಕ್ಕೆ ವಿಡಿಯೋ ಬೇಗ ಹಾಕೋಕ್ಕಾಗಲಿಲ್ಲ. ಬೆಳಗ್ಗೆ ಎದ್ದು ಎಡಿಟ್ ಮಾಡ್ತಾ ಇರೋದು ನಾನು. ಆಮೇಲೆ ಇನ್ನೊಂದು ಏನಂದರೆ, ಸೊ ನೆನ್ನೆ ಯಾರಿಗಾದರೂ ಬೇಜಾರಾಗಿದ್ದರೆ ಸಾರಿ. ಈಗ ನಂದಿನಿ ಕ್ಯಾರೆಕ್ಟರ್ ಬಂದು ಕ್ಲೋಸ್ ಆಗಿದೆ, ಅಂದರೆ ಡೆತ್ ಆಗಿದ್ದಾರೆ. ಆದರೆ ಈಗ ನನ್ನ ಕಥೆಯಲ್ಲಿ ನೆಕ್ಸ್ಟು ಹೇಗೆ ತೊಗೊಂಡೋಗ್ಬೇಕು ಅಂತಿದ್ದೀನಿ ಅಂದರೆ, ಸ್ವಲ್ಪ ಇನ್ನೂ ಅಷ್ಟೊಂದೇನು ಪ್ಲ್ಯಾನ್ ಮಾಡಿಲ್ಲ, ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ. ಹಾರರ್ ಸ್ಟೋರಿ ಥರ ತೊಗೊಂಡೋಗೋಣ ಅಂತ. ಲವ್ ಸ್ಟೋರಿನೂ ಇರಬೇಕು, ಜೊತೆಗೆ ಹಾರರ್ ಸ್ಟೋರಿನೂ ಇರಬೇಕು. ಯಾವತ್ತೂ ಟ್ರೈ ಮಾಡಿಲ್ಲ ನಾನು, ಆಯಿತಾ, ಇಲ್ಲಿವರೆಗೂ. ಸ್ವಲ್ಪ ಒಂದು 10 ಎಪಿಸೋಡಲ್ಲಾದ್ರೂ ನೋಡೋಣ ಹೇಗೆ ಹೋಗುತ್ತೆ ಸ್ಟೋರಿ ಅಂತ. ತುಂಬ ಏನೂ ಜಾಸ್ತಿ ಲಾಂಗಾಗಿ ಇಳಿಯೋದು ಬೇಡ. ಗೊತ್ತಿಲ್ಲ ಇನ್ನು ಸ್ಟೋರಿ ಯಾವ ಥರ ಕ್ರಿಯೇಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಅಂದ್ಕೊಂಡಿದ್ದೀನಿ ಅಷ್ಟೇ, ನಂದಿನಿಯಿಂದನೇ ಒಂದು ಹಾರರ್ ಸ್ಟೋರಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಹೇಗಿರುತ್ತೆ, ಆ ಥರ ಮಾಡಬೇಕಾ ಬೇಡವಾ ಅನ್ನೋದನ್ನು ಕಮೆಂಟ್ ಮಾಡಿ, ಇಷ್ಟ ಇರೋರು. ಬಟ್ ಜೊತೆ ಏನಂದರೆ, ಇವಾಗ ಸೂರ್ಯಂಗೆ ಆಲ್ಮೋಸ್ಟ್ ಇವಾಗ ಕಲ್ಯಾಣಿ ಮೇಲೆ ಲವ್ ಆಗುತ್ತೆ, ಓಕೆನಾ. ಅದ್ರ ಮಧ್ಯೆ ಕಲ್ಯಾಣಿನೇ ಉಲ್ಟಾ ಹೊಡಿಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಸ್ವಲ್ಪ ಅವಳಿಗೆ ಇದು ಸುಮ್ಮನೆ ಅನುಮಾನ ಬಂದಿತ್ತು, ಓಕೆ ಆಯಿತಾ. ಸೂರ್ಯನ ಮೇಲೆ ಅನುಮಾನ ಇತ್ತು, ಆದರೆ ಕನ್ಫರ್ಮ್ ಇರಲಿಲ್ಲ ಅವಳಿಗೆ, ಕಲ್ಯಾಣಿಗೆ ಕನ್ಫರ್ಮ್ ಇಲ್ಲ. ಈಗ ಹಾರರ್ ಸ್ಟೋರಿ ಬಂದರೂ ಅಷ್ಟೇ, ಇವಳು ಯಾರು ಅನ್ನೋದನ್ನೇ ಅವಳು ಗೊತ್ತಿರಲ್ಲ. ಬಟ್ ಸೂರ್ಯಂಗೆ ಗೊತ್ತಾಗುತ್ತೋ ಇಲ್ವೋ, ಅವನು ಹೇಗಿದ್ದನ್ನೆಲ್ಲ ಫೇಸ್ ಮಾಡ್ತಾನೆ ನೋಡೋಣ ಮುಂದೆ ಕತೆ. ಆ ಥರ ಹೋಗಬೇಕೋ ಬೇಡವೋ ಅಂತ ನೀವು ಕಮೆಂಟ್ ಮಾಡಿ. ಯಾಕಂದರೆ ಬರೀ ಲವ್ ಸ್ಟೋರಿ ರೊಮ್ಯಾಂಟಿಕ್ ಅಂತಂದ್ರೂ ಸ್ವಲ್ಪ ನೋಡೋರ್ಗೂ ಬೇಜಾರಾಗುತ್ತೆ, ನನಗೂ ಹೇಳಿದ್ದನ್ನೇ ತೋರ್ಸೋಕ್ಕೆ ನನಗೂ ಬೇಜಾರಾಗುತ್ತೆ. ಅಂದರೆ ಫುಲ್ ರೊಮ್ಯಾಂಟಿಕ್ಕಾಗಿ ತೋರಿಸ್ಬೋದು, ಬಟ್ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಆ ಥರ. ನನಗೂ ಇನ್ನೂ ಹಾರರ್ ಸ್ಟೋರಿ ಯಾವತ್ತೂ ಮಾಡಿಲ್ಲ, ನಾನು ಆ ಥರ ಕ್ರಿಯೇಟ್ ಮಾಡಿಲ್ಲ. 1-2-3 ಸ್ಟೋರಿ ಸ್ವಲ್ಪ ಡಲ್ಲಾಗಿರ್ಬೋದು. ಹೋಗ್ತಾ ನಾನು ಅದ್ರ ಬಗ್ಗೆ ಸ್ವಲ್ಪ ಎಲ್ಲ ತಿಳ್ಕೊಂಡು ಐಡಿಯಾ ಮಾಡಿ, ಸ್ವಲ್ಪ ಎಡಿಟಿಂಗ್ ಕೂಡ ಕಷ್ಟ ಇರುತ್ತೆ ಆವಾಗ, ಹೇಳೋಕ್ಕಾಗಲ್ಲ. ಒಂದಿನ ಬಿಟ್ಟು ಒಂದಿನ ವೀಡಿಯೋ ಬಂದರೂ ಬರುತ್ತೆ, ಒಂದು ಸ್ವಲ್ಪ ದಿನದ ಮಟ್ಟಿಗೆ, 1 ವಾರ ಹಾಗೆ. ಅಂದರೆ ಅದೊಂದು ಸ್ಟೋರಿ ಒಂದು 10 ಎಪಿಸೋಡು ಓಡಿ ಕ್ಲೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಹೇಗೆ ಸಪೋರ್ಟ್ ಮಾಡ್ತೀರಾ ನೋಡೋಣ. ಮಾಡಿ ಅಂದರೆ ಮಾಡ್ತೀನಿ, ಇಲ್ಲಾಂದರೆ ಬರೀ ಇದೇ ಥರನೇ ಲವ್ ಸ್ಟೋರಿ ರೊಮ್ಯಾಂಟಿಕ್ಕು ಇದೇ ಸ್ಟೋರಿನೇ ಮುಂದುವರಿಸಿ ಎಂಡ್ ಮಾಡಿಬಿಡ್ತೀನಿ ಅಷ್ಟೇ. ಬಟ್ ಇನ್ನೂ ಕನ್ಫರ್ಮ್ ಇಲ್ಲ, ಓಕೆನಾ. ಅಂದ್ಕೊಂಡಿದ್ದೀನಿ, ನೋಡಬೇಕು. ಇವತ್ತು ವೀಡಿಯೋ ಇದನ್ನು ಅಪ್ಲೋಡ್ ಮಾಡಿಬಿಟ್ಟು ಯಾವ ಥರ ಸ್ಟೋರಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನಾನು ಕೂಡ ಸ್ವಲ್ಪ ಬೇರೆ ಎಲ್ಲ ನೋಡ್ತೀನಿ. ಅದು ಎಲ್ಲ ಹಾರರ್ ಸ್ಟೋರಿ ಅಂದರೆ ಸುಮ್ಮನೆ ಅಲ್ಲ, ಸುಮ್ಮನೆ ಸ್ಟೋರಿ ಮಾಡಿದ್ರೆ ನಿಮಗೂ ಇಂಟ್ರೆಸ್ಟ್ ಇರೋಲ್ಲ, ಸ್ವಲ್ಪ ಥ್ರಿಲ್ ಇರಬೇಕು ನೋಡೋದಕ್ಕೆ. ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಅಥವಾ ಹಾರರ್ದು ಒಂದು ಬರುತ್ತಲ್ಲ ಅದೇನು ಗೊಂಬೆ ಅದು ಆಗಿರ್ಬೋದು, ಅದೆಲ್ಲ ಯಾವ ಥರ ಕ್ರಿಯೇಟ್ ಆಗುತ್ತೆ. ಕಲ್ಯಾಣಿ ಹೇಗೆ ಅದನ್ನು ನಾನು ಹೇಗೆ ಅವಳಿಗೆ ಯಾವ ಥರ ಮಾತಾಡಬೇಕು ಅದೇನು ಇನ್ನೂ ಕ್ರಿಯೇಟ್ ಮಾಡಿಲ್ಲ, ನೋಡೋಣ ಹೇಗೆ ಹೋಗುತ್ತೆ ಅಂತ. 1-2-3 ಸ್ಟೋರಿ ನಿಮಗೆ ಬೋರ್ ಆದ್ರೂ ಅಕಸ್ಮಾತ್ ಬಂದ್ರೂ ಸಪೋರ್ಟ್ ಮಾಡಿ, ಓಕೆನಾ. ಹೋಗ್ತಾ ಅದೊಂದು 10 ಎಪಿಸೋಡಲ್ಲಾದ್ರೂ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡ್ತೀನಲ್ವ, ಅದ್ರ ಮೇಲೆ ಸ್ಟೋರಿ ಕಂಟಿನ್ಯೂ ಆಗಬೇಕೋ ಬಿಡಬೇಕು ಅನ್ನೋದನ್ನು ನಾನು ಡಿಸೈಡ್ ಮಾಡ್ತೀನಿ. ಕಮೆಂಟ್ ಮಾಡಿ, ಓಕೆನಾ.
ಓಕೆ, ಎಲ್ಲರೂ ಕೂಡ ದಯವಿಟ್ಟು ಇವತ್ತಿನ ವಿಡಿಯೋ ಇಷ್ಟ ಆಗದೆ ಇರಲಿ, ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಯಾಕಂದರೆ ಇವತ್ತಿನ ವಿಡಿಯೋ ಅಷ್ಟಕ್ಕಷ್ಟೇ ಇದೆ. ನಾನು ಇಂಟ್ರೆಸ್ಟಿಂದ ವಿಡಿಯೋನೇ ಮಾಡಿಲ್ಲ ಇವತ್ತು. ಯಾಕಂದರೆ ನೆನ್ನೆನೂ ಸರಿಯಾಗಿ ನನಗೆ ನಿದ್ದೆ ಆಗಿಲ್ಲ, ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸು ಎಲ್ಲ ಇತ್ತು. ಅರ್ಜೆಂಟಲ್ಲಿ ವಿಡಿಯೋ ಮಾಡಿರೋದು. ಇವತ್ತು ಏನು ಮಾತಾಡಬೇಕು ಅಂತಲೂ ಗೊತ್ತಿಲ್ಲ. ನಿದ್ದೆ ಬರ್ತಾ ಇದೆ ಸ್ನೇಹಿತರೆ, ಆದರೂ ನಿದ್ದೆಗಳಲ್ಲಿ ವಿಡಿಯೋ ಮಾಡಿರೋದಕ್ಕೆ ಅಷ್ಟು ಕ್ವಾಲಿಟಿ ಇಲ್ಲ. ಹಾಗಾಗಿ ದಯವಿಟ್ಟು ಇರಲಿ, ಪರವಾಗಿಲ್ಲ. ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಆಮೇಲೆ ಹೈ ಪಾಯಿಂಟ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಟೇಕ್ ಕೇರ್, ಬೈ.